ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಲೆನೋವೊ ಎಕ್ಸ್ಕ್ಲೂಸಿವ್ ಸ್ಟೋರ್ ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಲೆನೋವೊ ಎಕ್ಸ್ಕ್ಲೂಸಿವ್ ಸ್ಟೋರ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಲೆನೋವೊ ಎಕ್ಸ್ಕ್ಲೂಸಿವ್ ಸ್ಟೋರ್ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೈಕ್ರೋಟಚ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್. ಲೆನೋವೊ ಎಕ್ಸ್ಕ್ಲೂಸಿವ್ ಸ್ಟೋರ್, CTS ನಂಬರ್ 2780, ಬ್ಲಾಕ್ ನಂಬರ್ 7, NV ಕಾಂಪ್ಲೆಕ್ಸ್, SB ಟೆಂಪಲ್ ರೋಡ್, ಕಲಬುರಗಿ. ಕಾಂಟ್ಯಾಕ್ಟ್ ನಂಬರ್ 8495958885. Just Club, a unique place in Kalburgi. Kalburgi's most exclusive club for you. Enjoy the luxurious spaces. Just Club spread over 7 acres with lush green lawn and natural ambience. Dive into the water and distress yourself in half Olympic swimming pool. International standards, 4 courts, a badminton hall. Spend a day with the sport you love. Just Club provides lawn tennis court, basketball court. Release the stress and anxiety. Walking, jogging and yoga space. Just Club Restaurants serves a wide choice of Indian vegetarian and non-vegetarian cuisines. Spacious interior offers a private dining facility for an intimate dinner for couple, casual drink and brunch with friends. For membership and more details, visit a new destination for your joyful life. Just Club. Upins Farm near Koranti Hanuman Temple, Naganalli Road, Kalburgi. ನಮಸ್ಕಾರ, ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಾಮಿಲ್ನಲ್ಲಿ ಕೆಲಸ ಮಾಡ್ತಿದ್ದಾಗ ಕೈ ಕಟ್ ತುಂಡಾಗಿದ್ದ ಕೈಮಾರು ಜೋಡಣೆ ಮಾಡಿದ ಆಕ್ಸಾನ್ ಆಸ್ಪತ್ರೆಯ ವೈದ್ಯರು ಡಾಕ್ಟರ್ ಸಂತೋಷ್ ಶೆಟ್ಟಿ, ಡಾಕ್ಟರ್ ರಮೇಶ್ ಬಿರಾದರ್ ನೇತೃತ್ವದ ವೈದ್ಯರ ಸಾಧನೆಗೆ ಎಲ್ಲೆಡೆ ಮೆಚ್ಚುಗೆ. ಗ್ರಾಮ ವಿದ್ಯುತ್ ಪ್ರತಿನಿಧಿಗಳನ್ನ ಕಾಯಂಗೊಳಿಸಿ ಶ್ರಮಜೀವಿಗಳ ವೇದಿಕೆ ನೇತೃತ್ವದಲ್ಲಿ ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆ.
ನಮ್ಮೂರಲ್ಲಿ ಸರ್ಕಾರಿ ಬಸ್ ನಿಲ್ಲೋದೇ ಇಲ್ಲ, ಯಾಕೆ? ಜೈ ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ಕೊಳ್ಳೂರು ಗ್ರಾಮಸ್ಥರ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ಚಿತ್ತಾಪುರದ ಸಾಮಿಲ್ನಲ್ಲಿ ಕಾರ್ಯನಿರ್ವಹಿಸಿದ ವೇಳೆ ಹಸ್ತ ಕತ್ತರಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಹಸ್ತವನ್ನು ಯಶಸ್ವಿ ಚಿಕಿತ್ಸೆಯ ಮೂಲಕ ಮರುಜೋಡಣೆ ಮಾಡುವ ಮೂಲಕ ನಗರದ ಆಕ್ಸನ್ ಆಸ್ಪತ್ರೆಯ ಡಾಕ್ಟರ್ ಸಂತೋಷ್ ಮಾಂಗಶೆಟ್ಟಿ ಮತ್ತು ಡಾಕ್ಟರ್ ಅಮರೇಶ್ ಬಿರಾದರ್ ನೇತೃತ್ವದ ವೈದ್ಯರ ತಂಡದ ಅಮೋಘ ಸಾಧನೆ ಮಾಡಿದೆ. ಕಲಬುರಗಿಯ ಪತ್ರಿಕಾಭವನದಲ್ಲಿ ಇಂದು ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಖ್ಯಾತ ನರರೋಗ ತಜ್ಞ ಡಾಕ್ಟರ್ ಸಂತೋಷ್ ಮಂಗಶೆಟ್ಟಿ ಅವರು ಈ ಯಶಸ್ವಿ ಶಸ್ತ್ರಚಿಕಿತ್ಸೆ ಕುರಿತು ಮಾಹಿತಿಯನ್ನ ನೀಡಿದ್ರು. ಇದೇ ಜೂನ್ 13ರಂದು ಚಿತ್ತಾಪುರದ ಸಾಮಿಲ್ನಲ್ಲಿ ಕಾರ್ಯನಿರ್ವಹಿಸಿದ ಜಗನ್ನಾಥ್ ರುಕಪ್ಪ ಪೋರಂಕರ್ ಅವರ ಹಸ್ತ ಕತ್ತರಿಸಿ ಪ್ರತ್ಯೇಕಗೊಂಡಿತ್ತು. ಹೀಗೆ ಕತ್ತರಿಸಿ ನೆಲಕ್ಕೆ ಬಿದ್ದಿದ್ದ ಹಸ್ತವನ್ನ ಜಗನ್ನಾಥ್ ಅವರ ಕುಟುಂಬದ ಸದಸ್ಯರು ಹಾಗೂ ಸ್ನೇಹಿತರು ಪ್ಲಾಸ್ಟಿಕ್ ಚೀಲವೊಂದರಲ್ಲಿ ಹೊತ್ತು ಆಕ್ಸರ್ ಆಸ್ಪತ್ರೆಗೆ ತಂದಿದ್ರು. ತೀವ್ರ ರಕ್ತಸ್ರಾವದಿಂದ ಜಗನ್ನಾಥ್ ಸಂಪೂರ್ಣ ಅಸ್ವಸ್ಥರಾಗಿದ್ರು. ಘಟನೆಯಿಂದಾಗಿ 24 ಮಜ್ಜೆ, 3 ಪ್ರಧಾನ ಮೂಳೆ, 5 ರಕ್ತನಾಳಗಳು ಸಂಪೂರ್ಣ ಹಾನಿಗೆ ಒಳಗಾಗಿದ್ವು. ಅತೀವ ರಕ್ತಸ್ರಾವದಿಂದ ಕೇವಲ 6 ಗ್ರಾಂ ರಕ್ತ ಮಾತ್ರ ಉಳಿದಿತ್ತು. ತುಂಡಾಗಿದ್ದ ಹಸ್ತದಲ್ಲಿ ಕಿರುಬೆರಳು ಮಾತ್ರ ಉಳಿದಿತ್ತು. ಉಳಿದ 4 ಬೆರಳುಗಳು ಪ್ರತ್ಯೇಕಗೊಂಡಿದ್ದ ಹಸ್ತದಲ್ಲಿ ಉಳಿದುಕೊಂಡಿದ್ವು. ಹೀಗಾಗಿ ಬೆರಳುಗಳ ಅಳತೆಯಲ್ಲಿ ಸ್ವಲ್ಪವೂ ವ್ಯತ್ಯಾಸ ಆಗದಂತೆ ಎಚ್ಚರಿಕೆ ವಹಿಸಬೇಕಾದ ಅನಿವಾರ್ಯತೆ ವೈದ್ಯರಿಗೆ ಸವಾಲಾಗಿತ್ತು ಎಂದು ಡಾಕ್ಟರ್ ಮಂಗಶೆಟ್ಟಿ ಅವರು ತಿಳಿಸಿದ್ರು. ಸವಲತ್ತು ಸಿಕ್ತು ಅಂತಂದ್ರೆ ಐಸ್ ಇರ್ಬೇಕು, ಏನಂದ್ರೆ ಐಸ್ ಪ್ಯಾಕ್ಸ್ ಅಲ್ಲಿ ಹಾಕೊಂಡು ಬಂದೇವು ಅಂತಂದ್ರೆ ಅದ್ರ ಲೈಫ್ ಲಾಂಗಿಟಿವಿಟಿ ಸ್ವಲ್ಪ ಜಾಸ್ತಿ ಸಿಗ್ತದೆ, ನಮ್ಮ ಟೈಮ್ ಸಿಗ್ತದೆ, ಅಂದ್ರೆ ಸಕ್ಸಸ್ ಆಗೋ ರೇಟ್ ಜಾಸ್ತಿ ಸಿಗ್ತದೆ. ಅದು ಭಾಳ ಇಂಪಾರ್ಟೆಂಟ್. ಸಾಕಷ್ಟು ಜನ ಏನಾಗ್ತದೆ ಹಿಡ್ಕೊಂತಾರೆ, ಇದನ್ನು ಆಗ್ತದೋ ಇಲ್ಲೋ ಅಂದ್ಕೊಂಡು ಅದಕ್ಕೆ ಲಕ್ಷ ಕೊಡೋದು. ಸರಿಯಾಗಿ ತೊಳೆದು ಸರಿಯಾಗಿ ಐಸಲ್ಲಿ ಹಾಕೊಂತಂದ್ರೆ ಇನ್ಫೆಕ್ಷನ್ ಇರುತ್ತೆ. ನಾನು ಹೇಳ್ತಿರೋದು ಬಿಗ್ಗೆಸ್ಟ್ ಚಾಲೆಂಜ್ ಅಂದರೆ ಇನ್ಫೆಕ್ಷನ್. ಲಕ್ಕಿಲಿ ಅವ್ನು ಇನ್ಫೆಕ್ಷನ್ ಅಷ್ಟು ಇದು ಇಲ್ಲ, ಸ್ವಲ್ಪ ಜ್ವರ ಮೇಲಿಂದೆಲ್ಲ ಇರುತ್ತೆ ಸ್ವಲ್ಪ ಅದನ್ನ ಪ್ಯಾರಾಸಿಟಮಾಲ್ ಸಿಂಪಲ್ ಇದ್ರ ಮೇಲೆ ಇಲ್ಲ ಸರ್. ನೀರು ಅಲ್ಲಲ್ಲಿ ಡಿಟರ್ಜೆಂಟ್ ಈಗ ಇಲ್ಲೇ ಇತ್ತು ಅಂತಂದ್ರೆ ನಮ್ಗೆ ಡಿಟರ್ಜೆಂಟ್ ಅದೇನು ಬೇಕಿಲ್ಲ ಸರ್. ಸಿಂಪಲ್ ರನ್ನಿಂಗ್ ವಾಟರ್ ನೀರು ಇತ್ತಂದ್ರೆ ಜಗ್ನಾಗೆ ನೀರು ಕೆಳಗೆ ಎಲ್ಲ ಮಣ್ಣು ಹಾಕ್ತಿರ್ತದೆ, ಅದೆಲ್ಲ ಅದಕ್ಕೆ ನೆತ್ಕೊಂಡಿತ್ತಂದು ನಾವು ಕ್ಲೀನ್ ಮಾಡಿದ್ರೆ ಅಲ್ಲೇ ಸ್ವಲ್ಪ ನೀರು ಹಾಕೊಂಡು ಸವಲತ್ತು ಇತ್ತಂದ್ರೆ ನಮ್ಮ ಕೆರೆ ಬ್ಯಾಗ್ನಾಗ ಪ್ಲಾಸ್ಟಿಕ್ ಬ್ಯಾಗ್ನಾಗ ಇವ್ರು ಹೆಂಗಂದ್ರೆ ಐಸ್ ಹಾಕಿದ್ರೆ ಏನಾಗ್ತದೆ ಅದು ನಮ್ಗೆ ಜೀವ ಸ್ವಲ್ಪ ಉಳಿಯೋ ಚಾನ್ಸಸ್ ಭಾಳ ಜಾಸ್ತಿ ಹೋಗ್ತದೆ. ಅದು ಇಂಪಾರ್ಟೆಂಟ್. ಇವು ಪ್ಲಾಸ್ಟಿಕ್ ಬ್ಯಾಗ್ ಪ್ಲಾಸ್ಟಿಕ್ ಇಲ್ಲ ಏನು ಸಿಗ್ತದೆ ಹಾಕೊಂಡು ಅಷ್ಟೇ ಅಲ್ಲ. ಈ ಮೂಲಕ ಏನದ ಜನರಿಗೂ ಸ್ವಲ್ಪ ಇತ್ತು ಅಂದ್ರೆ ಐಸ್ ಪ್ಯಾಕ್ಸ್ ಅಲ್ಲಿ ಹಾಕೊಂಡು ತಂದ್ರೆ ಅಂದ್ರೆ ಸ್ವಚ್ಛ ಇದೆ. ನಮಗೇನು ನೀವು ಡಿಟರ್ಜೆಂಟ್ ಹಾಕಿ ಡೆಟಾಲ್ ಅಷ್ಟೆಲ್ಲ ಟೈಮ್ ಇರ್ತದೆ. ಅದು ಕಟ್ಟಾಗಿದ್ರೆ ರಕ್ತ ಸೋರ್ದು ಅಂತಂದ್ರೆ ಅಲ್ಲೇ ಮನುಷ್ಯ ಇದಾಗ್ತದೆ. ಫುಲ್ ಒಂದು ಸೋರ್ಕೊಂಡು ಹಿಂಗೆ ಒಳಗೊಳ ಸೋರ್ತು ಅವ್ರು ಮೇಜರ್ ರಕ್ತನ ನೋಡಿದ್ರೆ ಅವು ಕಟ್ಟಾಗಿದ್ರೆ ನಾವು ಇದಾಗಲ್ಲ. ರಕ್ತ ಹಿಂಗೆ ಸೋರ್ತಿರ್ತದೆ, ಮನುಷ್ಯ ಏನು ಸುಧಾರಿಸಲ್ಲ. ಜಗನ್ನಾಥ್ ಅನ್ನೋರು ಸ್ವಾಮಿಲಲ್ಲಿ ಕೆಲಸ ಮಾಡುವಾಗ 13/6/2013ರಂದು ಆಕಸ್ಮಿಕವಾಗಿ ಎಡಗೈ ಹಸ್ತವನ್ನು ಕಟ್ಟಾಗಿ 2 ತುಂಡಾಗಿದ್ದು, ಅವಾಗ ಗಾಬರಿನಲ್ಲಿ ಅವರು ಸಹ ಕೆಲಸ ಮಾಡೋರು ಸಂಘಟಿಸಿದವರು ಅದನ್ನು ಪ್ಲಾಸ್ಟಿಕ್ ಚೀಲದಾಗ ಹಾಕ್ಕೊಂಡು ಕೈ ಸೋರೋದು ರಕ್ತ ಸೋರೋದನ್ನು ಬಟ್ಟೆ ಕಟ್ಕೊಂಡು ಗಡಬಡಿನಾಗ ಎಕ್ಸಾಮ್ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದು. ಅವ್ರು ಧೈರ್ಯ ಮೆಚ್ಚಬೇಕು. ಯಾಕಂದರೆ ಇವತ್ತು ನಾಳೆ ಅವೇರ್ನೆಸ್ ಇರಲಿ, ಕೈ ಗಾಡ್ರೆ ಆಯ್ತು ಇದೆ ನಾನು ಹಣೆ ಬರ ಅಲ್ಲೇ ದುಡ್ಡಾಟೋದು ಇತ್ತು. ಆದ್ರೆ ಅವರು ಇಲ್ಲ, ಅವರು ಈಗ ಜನರಿಗೂ ಸಾಕಷ್ಟು ಅವೇರ್ನೆಸ್ ಬಂದ್ಬಿಟ್ಟಿದೆ, ಪ್ರಜ್ಞೆ ಬಂದು ಅವರು ಅದನ್ನು ಪ್ಲಾಸ್ಟಿಕ್ ಚೀಲ ಹಾಕ್ಕೊಂಡು ಏನಾದ್ರೆ ಮಾಡಿ ಉಳಿಸೋಣ ಅಂತ ಒಂದು ಧೈರ್ಯ ತೊಗೊಂಡಿಸಿಂದ ಅವ್ರು ಹಿಡ್ಕೊಂಡು ಕೈಯನ್ನು ಪಟ್ಟಿ ಕಟ್ಕೊಂಡು ರಕ್ತ ಸೋರ್ಕೋತಿದ್ರು ಮುಂದೆ ಹಿಡ್ಕೊಂಡಿದ್ದಾರೆ. ಎಮರ್ಜೆನ್ಸಿನಾಗ ಬಂದಾಗ ಅವರು BP ಲೋ ಇತ್ತು. ಬ್ಲಡ್ ಟೆಸ್ಟ್ ಮಾಡಿದಾಗ ಬರೀ 5-6 ಗ್ರಾಮ್ ತನಕ ಅಷ್ಟು ಡ್ರಾಪ್ ಆಗಿತ್ತು. ಪೂರ ಶಾಕ್ನಾಗ ಹೋಗಿತ್ತು. ನಮ್ಮ ಎಮರ್ಜೆನ್ಸಿ ಟೀಮ್ ಅವರು ಇಮಿಡಿಯೇಟಾಗಿ ಅಟೆಂಡ್ ಮಾಡಿ ಫಸ್ಟ್ ಏಡ್ ಕೊಟ್ಟು ಅವೆಲ್ಲ ಗ್ಲೂಕೋಸ್ ಕೊಟ್ಟು BP ಸ್ಟೆಬಿಲೈಸ್ ಮಾಡಿ ಇಲ್ಲಿ ತನಕ ಬ್ಲಡ್ ಎಲ್ಲ ಅರೇಂಜ್ ಮಾಡಿಕೊಂಡು ಬ್ಲಡ್ ಕೊಟ್ಕೋತಾನೆ ಇಮಿಡಿಯೇಟಾಗಿ ಆಪ್ರೇಷನ್ ಥಿಯೇಟ್ರ್ ಹೋಗಿಸಿಂದ ಒಂದು ಪ್ಲಾಸ್ಟಿಕ್ ಸರ್ಜರಿ ಡಾಕ್ಟರ್ ಅಮರೇಶ್ ಬಿರಾದರ್ ಅವರ ನೇತೃತ್ವದಲ್ಲಿ ಪ್ಲಾಸ್ಟಿಕ್ ಸರ್ಜರಿ, ನ್ಯೂರೋ ಸರ್ಜರಿ ಸಂತೋಷ್ ಮಂಗಶೆಟ್ಟಿ, ಗಿರೀಶ್ ಆರ್ಥೋಪೆಡಿಷನ್, ಡಾಕ್ಟರ್ ನಾಗರಾಜ್ ಕಲ್ಯಾಣ ಮನಸ್ಥಿತಿಸ್ಟು, ಆಮೇಲೆ ಆಪ್ರೇಷನ್ ಆದಮೇಲೆ ನಮ್ಮ ಗಿರೀಶ್ ನೋಡೋದು ಫಿಸಿಷಿಯನ್, ಎಲ್ಲ ಟೀಮ್ ಅವರು ಸತತ ಪ್ರಯತ್ನದಿಂದ ನಮ್ಮ ಟೀಮ್ ಆಲ್ಮೋಸ್ಟ್ 8 ತಾಸು ಆಪ್ರೇಷನ್ ಆಯ್ತು. ಇದಾದರೆ 24 ಟೆಂಡಾನ್ಸ್ ಅಂತ ಅಂತೇವೆ. ಸೊ ಅದು ಟೆಂಡಾನ್ಸ್ ಇವೆಲ್ಲ ಕೈ ಸುತ್ತ ಟೆಂಡಾನ್ಸ್ ಸುತ್ತ 24 ಟೆಂಡಾನ್ಸ್ ಕಟ್ಟಾಗಿತ್ತು, 3 ಎಲುಬು ಕಟ್ಟಾಗಿದ್ದು, 5-6 ರಕ್ತನಾಳಗಳು ಕಟ್ಟಾಗಿದ್ದು, 3 ಮೇನ್ ನರಗಳು ಕಟ್ಟಾಗಿದ್ದು. ಒಂದು ಸತತ ಫ್ರಮ್
7ರಿಂದ 8 ತಾಸು ಶ್ರಮಪಟ್ಟು ಒಂದಕ್ಕೊಂದು ಪೇಷಂಟ್ಸ್ ತಾಳ್ಮೆಯಿಂದ ಎಲ್ಲ ಒಂದಕ್ಕೊಂದು ಜೋಡಿಸ್ಕೊಂಡು ಅದಾದಮೇಲೆ ಬಿ ಪಿನೂ ಆಲ್ಮೋಸ್ಟ್ ಒಂದು 7-8 ರಕ್ತ ಕೊಡೋದಾಯಿತು. ಅಷ್ಟು ಕೊಟ್ಟು ಅದಾದಮೇಲೆ ಒಂದು ಹಂತಕ್ಕೆ ಅದು ನಮಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಅನ್ನಿಸ್ತು. ಅದೇ ಆಪ್ರೇಷನ್ ಆದಮೇಲೂ ಆ ಪೇಷಂಟಿಗೂ ಅವನಿಗೂ ಒಂದು ಎಷ್ಟು ಟೆನ್ಷನಲ್ಲಿದ್ದ ನನ್ನ ಕೈ ಹೋಯ್ತು ಅಂತ ನಾವು ವಿಭ್ರಮಣೆ ಆಗಿದ್ದು ನಾವು. ಅದು ಆಮೇಲೆ ಕೈ ಉಳಿದೋದ ಅಂತ ನೋಡಿಸ್ ನಾವು ಖುಷಿ. ನಾವು ಇಷ್ಟು 8 ತಾಸು ನಾವು ಶ್ರಮ ಹಾಕಿದ್ಮೇಲೆ ಅವನಿಗೆ ಪೇಷಂಟಿಗೆ ಮತ್ತು ಅದು ರಕ್ತ ಅಲ್ಲಿಂದ ರಕ್ತ ಗಿಣಿ ಆಗ್ಲಿಕ್ಕೆ ನೋಡಿದ್ಮೇಲೆ ಅವ್ನು ನಮ್ಗೆ ಅನಿಸ್ತದೆ ಈ ಕೈ ಎಲ್ಲ ಪೂರ ಪಿಂಕ್ ಆಯಿತು. ಇಲ್ಲಾಂದ್ರೆ ರಕ್ತ ಅಲ್ಲಾಡಿಲ್ಲ. ನಾವು ಏನು ಅನಸ್ಟಮೋಸಿಸ್ ಅಂತ ಎಲ್ಲ ರಿಪೇರ್ ಮಾಡಿದಾಗ ರಕ್ತ ಚಲನೆ ಇಲ್ಲ ಅಂತಂದ್ರೆ ಕೈ ಪೂರ ಬೆಳೆದಾಗಿ ಒಣಗೋಗಿ ಆ ಕೈ ಎಲ್ಲ ಪೂರ ಪಿಂಕ್ ಕೆಂಪು ನೋಡಿದ್ಮೇಲೆ ನಮ್ಗೆ ಅನ್ನಿಸ್ತು ಇಲ್ಲ ಸಕ್ಸಸ್ ಆಯಿತು ಆಪ್ರೇಷನ್ ಅಂತ ನಮ್ಗೆ ಭಾಳ ಖುಷಿ ತಂದುಕೊಡ್ತು. ಇವತ್ತಿನ ದಿವಸ ಕಲಬುರಗಿನಾಗ ಜನರದ್ದು ನಾವು ವೈದ್ಯರೂ ಇಂಪ್ರೂವ್ಮೆಂಟ್ ಅಂತೂ ಆಗಿದೆ. ಈಗ ಸಾಕಷ್ಟು ಫೆಸಿಲಿಟೀಸ್ಗಳು ಬಂದಾವೆ. ಅದೇ ರೀತಿ ಜನರಲ್ಲೂ ಒಂದು ಪ್ರಜ್ಞೆ ಮೂಡಿದ್ದಾರೆ. ಇಲ್ಲ ನಮ್ಮ ಕಲಬುರಗಿ ಡಾಕ್ಟರ್ಸ್ ಮಾಡ್ತಾರ ಅಂತ ಕೇಸಿಂದ ಇಲ್ಲ ಅದೇ ಹಿಡ್ಕೊಂಡು ಬೇರೆಯವ್ರಿಗೆ ಹೋದ್ರೆ ಅದು ಕೈ ಉಳಿತಿದ್ನೂ ಇಲ್ಲ. ಅದೆಲ್ಲ ಅವರು ಪೇಷಂಟ್ ಅಂತೂ ಅವ್ರಿಗೆ ಏನು ಮಾಡ್ಬೇಕಂತ ತಿಳಿದಿಲ್ಲ. ಸಂಘಟಿದ್ದವರು ಅವರೆಲ್ಲ ಲೇಬರ್ ಕೂಲಿ ಕೆಲಸ ಮಾಡೋರು. ಅವರು ಒಂದು ಧೈರ್ಯ ತೊಗೊಂಡು ಕೇಸಿಂದ ಅವರು ಒಂದು ಇದ್ದಿದ್ದು ನಡ್ರಿ ಅಂತ ಕೇಸಿಂದ ತೊಗೊಂಡು ಬಂದು ಇಲ್ಲ ಪ್ರಯತ್ನ ಮಾಡಿ ಡಾಕ್ಟ್ರೆ ಅಂತಂದು ನಾವೊಂದು ಮಾಡಬಹುದು. ಬಟ್ ಇದು ಫಸ್ಟ್ ಅದು ಈ ಟೈಪ್ ಪುರಾನೇ 2 ಕೈ ಕಟ್ಟಾಗಿತ್ತು ಅಂಬಂದಿರಿ ಸಕ್ಸಸ್ ಆಗ್ತದೋ ಇಲ್ವೋ ಅನ್ನೋದು ನಾವು ಗ್ಯಾರಂಟಿ ಹೇಳಪ್ಲೇ ಇಲ್ಲ. ನಾವು ಪ್ರಯತ್ನ ಮಾಡೋಣ, ಆಗ ಚಾನ್ಸಸ್ ಅದಾವಂತಂದ್ರೆ ಅವ್ರು ನೀವು ಏನು ವಿಚಾರ ಮಾಡಬೇಡ, ಫಸ್ಟ್ ಉಳಿದ್ರೆ ಸಾಕು. ಅಂದ್ರೆ ಇವತ್ತು ನಾವು ಪ್ರಜ್ಞೆ ಎಷ್ಟು ಬಂದದ ಅಂತ ಇನ್ನೊಂದು ಲೇಬರ್ ಕ್ಲಾಸ್ನಾಗೂ ಇಲ್ಲ ನಾವು ಸವಲತ್ತು ಯೂಸ್ ಮಾಡ್ಬೇಕು ಪ್ರಯತ್ನ ಮಾಡೋಣ ಅಂತ ನಮ್ಮ ಹುರಿದುಂಬಿಸಿ ನಮಗೆ ಅವರೇ ಪ್ರೇರಣೆ. ಇವತ್ತಿನ ರಿಸಲ್ಟ್ ನಮ್ದಂತೂ ನಾವು ಕೆಲಸ ಮಾಡ್ತಿರ್ತೀವಿ ಡಾಕ್ಟರ್ಸ್ಗಳು. ಈ ನಮ್ಮ ಪ್ರೇರಣೆ ಅಂತಂದ್ರೆ ಪೇಷಂಟ್ ಅವರು ಮತ್ತು ಅವ್ರ ಅಟೆಂಡರ್ಸ್ ಅವ್ರೇನೋ ಹುರಿದುಂಬಿಸಿದ್ರು ಮಾಡಿರಿ ಡಾಕ್ಟ್ರೆ ಮುಂದಿನ ದೇವ್ರಿಗೆ ನೆನಪಾಗತ್ತಿದ್ದು ಮಾಡಿರಿ ಅಂತಂದ್ರೆ ಸೊ ಅದು ಇವತ್ತಿನ ದಿವಸ ನಾವು ಫಲಕಾರಿಯಾಗಿದೆ. ನಮ್ಮೆಲ್ಲ ಟೀಮ್ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಹಾಗೂ ಜಗನ್ನಾಥ್ ಅವ್ರು ನಮ್ಮೆಲ್ಲ ಅವ್ರ ಫ್ಯಾಮಿಲಿದವರು ಅವರೆಲ್ಲ ಸಿಬ್ಬಂದಿ ಅವರು ಉದ್ಯೋಗಿಗಳು ಅವ್ರು ನಮ್ಮೆಲ್ಲ ನಂಬಿಕೆ ವಿಶ್ವಾಸ ಇಟ್ಟು ತಾಳ್ಮೆಯಿಂದ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀವಿ. 5,000 ಗ್ರಾಮ್ ಅಂತಂದ್ರೆ ಆಲ್ಮೋಸ್ಟ್ ಒಂದು 50%, ಒಂದು 2 ಲೀಟರ್ ಮೇಲೆ ಬ್ಲಡ್ ಹೋಗುತ್ತೆ. ಅನ್ಕಾನ್ಷಿಯಸ್ ಆಗಿಲ್ಲ ಅವ್ನು ಪೂರ್ತಿ ಇನ್ನೇನು ಇನ್ನೂ ಅಟೆಂಡ್ ಆಗಿದ್ದಿಲ್ಲ. ಇನ್ನೂ ಹಿಂಗೆ ಮುಂದೆ ಹೋಗೋಣ ಆ ಕಡೆ ತಿರುಗಾಡಿದ್ರೆ ಅವರು ಆ ಸ್ಟೇಜಿಗೆ ಹೋಗ್ತಿರ್ತಾರೆ. ಅವ್ರು ನಾವೇನು ಅನಸ್ಮೋಸ್ ಮಾಡಿದ್ದು ಅದು ಫೇಲ್ ಆಗೋದು ರಿಸ್ಕ್ ಇಮಿಡಿಯೇಟ್ ಆಗಿರೋದು. ಫಸ್ಟ್ ಲೇಟರ್ ಅಂತಂತಂದರೆ ನಮಗೆ ಇವು ಏನು ನ್ಯಾಚುರಲ್ ಕಟ್ ಆಗಿ ನಾವು ಜೋಡಿಸ್ತೀವಿ. ಸ್ವಲ್ಪ ಏನಾಗ್ತದೆ ಕೈ ಇಷ್ಟು ಫ್ರೀ ಆಗಲಿಕ್ಕೆ ಸ್ವಲ್ಪ ಹಿಡ್ಕೊಂಡಿರ್ತೀವಿ. ನಾವು ದೇವ್ರು ಮಾಡಿದಾಗಂತೂ ಮಾಡೋಕ್ಕಾಗಲ್ಲ. ಬಟ್ ಸ್ವಲ್ಪ ಏನಾದ್ರು ಮೂಮೆಂಟ್ ಸ್ವಲ್ಪ ಸ್ಟಿಫ್ ಬರುತ್ತೆ, ಸ್ಟಿಫ್ನೆಸ್ ಉಳ್ಕೊಂತಾವೆ. ಅದಕ್ಕೆ ಎಕ್ಸರ್ಸೈಸ್ ಫಿಸಿಯೋಥೆರಪಿ ನಾವು ಈಗ ಸ್ಟಾರ್ಟ್ ಮಾಡ್ತೀವಿ 3 ವಾರ ಆದಮೇಲೆ. ಸೊ ಅದು ಮಾಡಿದಾಗ ಅದು ಮಸಲ್ಸ್ನೂ ಸ್ವಲ್ಪ ಇದೆ. ಶಸ್ತ್ರಚಿಕಿತ್ಸೆ ಕೈಗೊಂಡ ತಂಡದಲ್ಲಿ ಪ್ಲಾಸ್ಟಿಕ್ ಸರ್ಜನ್ ಡಾಕ್ಟರ್ ಅಮರೇಶ್ ಬಿರಾದರ್, ಮೂಳೆ ತಜ್ಞರಾದ ಡಾಕ್ಟರ್ ಸಚಿನ್, ಡಾಕ್ಟರ್ ಗಿರೀಶ್ ಕೇರಿ, ಅರಿವಳಿಕೆಯ ತಜ್ಞರಾದ ನಾಗರಾಜ್ ಕಲ್ಲಾ, ಜನರಲ್ ಫಿಸಿಷಿಯನ್ ಡಾಕ್ಟರ್ ಗಿರೀಶ್ ಶೋಣತ್ ಹಾಗೂ ಹಸ್ತ ಜೋಡಣೆಯ ಶಸ್ತ್ರಚಿಕಿತ್ಸೆಗೆ ಒಳಗಾದ ಜಗನ್ನಾಥ್ ಬೋರಕರ್ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಗ್ರಾಮೀಣ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳನ್ನ ಖಾಯಂ ನೌಕರರೆಂದು ಪರಿಗಣಿಸಬೇಕೆಂದು ಒತ್ತಾಯಿಸಿ ಶ್ರಮಜೀವಿಗಳ ವೇದಿಕೆ ನೇತೃತ್ವದಲ್ಲಿ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ಕಲಬುರಗಿ ನಗರದಲ್ಲಿ ಇಂದು ಪ್ರತಿಭಟನೆಯನ್ನು ನಡೆಸಿದರು. ಜೆಸ್ಕಾಂ ವತಿಯಿಂದ ನೇಮಕಾತಿಗೊಂಡಿರುವ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳನ್ನ ಖಾಯಂ ನೌಕರರಾಗಿ ಪರಿಗಣಿಸುವ ಮೂಲಕ ಅವರಿಗೆ ಎಲ್ಲಾ ರೀತಿಯ ಸವಲತ್ತುಗಳನ್ನ ನೀಡಬೇಕೆಂದು ಒತ್ತಾಯಿಸಿ ಶ್ರಮಜೀವಿಗಳ ವೇದಿಕೆಯ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ನೇತೃತ್ವದಲ್ಲಿ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಕೈಗೊಂಡಿದ್ರು. ತಮ್ಮ ಖಾಯಂ ನೌಕರರೆಂದು ಪರಿಗಣಿಸುವ ಮೂಲಕ ತಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಒತ್ತಾಯಿಸಿ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ಕಲಬುರಗಿಯ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಕೈಗೊಂಡು ಘೋಷಣೆಗಳನ್ನ ಕೂಗಿದ್ರು.
ಇದೇ ವೇಳೆ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳ ಪರವಾಗಿ ಶ್ರಮಜೀವಿಗಳ ವೇದಿಕೆಯ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಮಾತನಾಡಿ, ನೌಕರರಿಗೆ ನೇಮಕಾತಿ ಮಾಡಿಕೊಳ್ಳುವಾಗ ರೋಸ್ಟರ್ ಸೇರಿದಂತೆ ಎಲ್ಲಾ ನಿಯಮಗಳನ್ನ ಪಾಲಿಸಬೇಕಾಗುತ್ತೆ. ಆದ್ರೆ ಗುತ್ತಿಗೆ ನೌಕರರಾಗಿ ಮಾತ್ರ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳನ್ನ ಅಮಾನವೀಯಾಗಿ ದುಡಿಸಿಕೊಳ್ಳಲಾಗ್ತಿದೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ರು. ಸರಬರಾಜು ಕಂಪನಿಗಳಲ್ಲಿ ಇವರೆಲ್ಲ ಗ್ರಾಮೀಣ ಮಟ್ಟದಲ್ಲಿ ಪಂಚಾಯತಿಗೆ ಒಬ್ಬರಂತೆ ಗ್ರಾಮ ವಿದ್ಯುತ್ ಪ್ರತಿನಿಧಿಯಾಗಿ ನಿರಂತರವಾಗಿ ಕಳೆದ 15-20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಇವರು ವಿದ್ಯುತ್ ಸರಬರಾಜು ಕಂಪನಿಗಳ ಮೂಲ ನೌಕರರು. ಇವರಿಗೆ ಸೆಲೆಕ್ಷನ್ ಮಾಡುವಾಗ ಪರ್ಮನೆಂಟ್ ಎಂಪ್ಲಾಯೀಸಿಗೆ ಕಾಯಂ ನೌಕರಿಗೆ ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ ಆ ಥರ ರೋಸ್ಟರ್, ರಿಸರ್ವೇಷನು, ಮೆರಿಟು, ವಯೋಮಿತಿ ಎಲ್ಲ ನೋಡಿ ಸೆಲೆಕ್ಷನ್ ಮಾಡಿ ಇವತ್ತು ಇವರಿಗೇನದ ಒಂದು ಅಗ್ರಿಮೆಂಟ್ ಮಾಡಿ ಇವತ್ತು ವೇತನ ಕೊಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ. ಇವತ್ತು ಇವರಿಗೆಲ್ಲ ಕಾಯಂ ನೌಕರರು. ಇವತ್ತು ಈ ಮೊದಲು ವಿದ್ಯುತ್ ಸರಬರಾಜು ಇಲಾಖೆಗಳಲ್ಲಿ ಮೀಟರ್ ರೀಡರ್ ಹುದ್ದೆ ಇತ್ತು, ಅದು ಅಬಾಲಿಷ್ ಮಾಡಿ ಆ ಕೆಲಸ ಇವ್ರಿಗೆ ಹಚ್ಚಿ ಇವ್ರಿಗೆ ಬರೀ ಕಾಂಟ್ರಾಕ್ಟ್ ಎಂಪ್ಲಾಯ್ ಅಂತ ಟ್ರೀಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಈ ನೌಕರಿಗೆ ಮಾಡುವಂಥ ಘೋರ ಅನ್ಯಾಯ. ಸರ್ಕಾರದ ಈ ಧೋರಣೆಯನ್ನು ನಾವು ಖಂಡಿಸ್ತೀವಿ. ಇವರಿಗೆ ಕಾಯಂ ಮಾಡಬೇಕು ಅಂತೇಳಿ ಸರ್ಕಾರ ರಚಿಸಿದಂಥ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿ ಅವರು ಕೂಡ ವರದಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಇವ್ರಿಗೆ ಕಾಯಂ ಮಾಡಬೇಕಂತೇಳಿ. ಅದು ಪರಿಪಾಲನೆ ಆಗದೇ ಇದ್ದಾಗ ನಾವು ಹೈಕೋರ್ಟಿಗೆ ಹೋಗಿದ್ದೀವಿ. ಹೈಕೋರ್ಟ್ ಕೂಡ ನಮ್ಮ ವಾದ ಎತ್ತಿ ಹಿಡಿದು ಜೂನಿಯರ್ ಮೀಟರ್ ರೀಡರ್ ಅಥವಾ ಸೂಕ್ತ ಹುದ್ದೆಗಳನ್ನು ಇವರಿಗೆ ನಿರ್ಮಿಸಿ ಈ ಎಲ್ಲ 4500 ಜನ ಏನು ಕರ್ನಾಟಕದಲ್ಲಿದ್ದಾರೆ ಎಲ್ರಿಗೂ ಕಾಯಂ ಮಾಡಬೇಕು ಅಂತೇಳಿ ಕೋರ್ಟ್ ಇವತ್ತು ತೀರ್ಪು ಕೊಟ್ಟಿದೆ. ಆದರೆ ಸರ್ಕಾರ ಇವತ್ತು ಮೀನಾಮೇಷ ಎಣಿಸಿ ನಮ್ಮ ವಿರುದ್ಧ ಒಂದು ಕಡೆ ಸುನೀಲ್ ಕುಮಾರ್ ಅವ್ರು ಹೇಳ್ತಾರೆ ನಿಮ್ಮ ಬಗ್ಗೆ ನನಗೆ ಅನುಕಂಪ ಇದೆ, ಕರುಣೆ ಇದೆ ಅಂತೇಳಿ, ಇನ್ನೊಂದು ಕಡೆ ನಮ್ಮ ತೀರ್ಪಿನ ವಿರುದ್ಧ ಡಿವಿಷನ್ ಬೆಂಚಿಗೆ ಅಪೀಲ್ ಹೋಗಿದ್ದಾರೆ. ಇದು ನಮಗೆ ಮಾಡಿದಂಥ ಘೋರ ಅನ್ಯಾಯ. ಇದನ್ನು ನಾವು ಖಂಡಿಸ್ತೀವಿ. ಇವತ್ತು ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮತ್ತು ನಮ್ಮ ಇಂಧನ ಸಚಿವರಾದಂಥ ಸುನೀಲ್ ಕುಮಾರ್ ಅವರಿಗೆ ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ. ನಾವು 15 ದಿನ ಕಾಲಾವಕಾಶ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. 15 ದಿವಸದಲ್ಲಿ ನೀವು ಕೋರ್ಟ್ನಲ್ಲಿ ಹಾಕದಂಥ ಒಂದು ರಿಟ್ ಅಪೀಲ್ ವಾಪಸ್ ತೊಗೊಂಡು ನಮ್ಮೆಲ್ರಿಗೂ ಕಾಯಂ ಮಾಡಬೇಕು. ಇಲ್ಲದೇ ಇದ್ರೆ ಕಾಯಂ ಮಾಡಿವಿ ಅಂತೇಳಿ ಕೋರ್ಟಿಗೆ ತಿಳಿಸ್ಬೇಕು. ಇಲ್ಲದೇ ಇದ್ರೆ ನಾವು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಎಲ್ಲ 4500 ಜನ ಇಂಡೆಫಿನೆಟ್ ಅಮರನಾಥ ಸತ್ಯಾಗ್ರಹ ನಾವು ಕೈಗೊಳ್ತೀವಿ. ಜಯಸ್ಗ್ರಾಮ್ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳ ಸಂಘದ ಅಧ್ಯಕ್ಷ ನಾಗರಾಜ್ ಹರ್ಸೂರ್, ಪ್ರಭು ಗದಗೆ, ಅಮೃತ್ ಮುನ್ನೊಳ್ಳಿ, ಶಿವಕುಮಾರ್ ದಂಡೋತಿ, ಅಶೋಕ್ ಕಾಳ್ಗಿ, ಲಕ್ಷ್ಮೀಕಾಂತ್ ಕೋಗ್ನೂರ್, ಶರಣಗೌಡ ರೇವೂರ್, ಶರಣು ಹಿರೋಳಿ, ರಾಜು ದಿಗ್ಗಾಂವ್, ಖಂಡಪ್ಪ ಯದ್ಗಿರಿ, ಜಗದೀಶ್ ಪಾಟೀಲ್, ಶೈಲೇಂದ್ರ ಪೂಜಾರಿ, ಮಲ್ಲಿಕಾರ್ಜುನ್ ನಂದೂರ್, ಸಾಯ್ಬಣ್ಣ ಸೇಡಂ, ಗುರುಪಾದಯ್ಯ ಗುರುಮಿಟ್ಕಲ್ ಮತ್ತು ಸತೀಶ್ ಸಜ್ಜನ್ ಸೇರಿದಂತೆ ವ್ಯಾಪ್ತಿಯಲ್ಲಿ ಬರುವ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳ 100 ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಅಫ್ಜಲ್ಪುರ್ ತಾಲೂಕಿನ ಕೊಳ್ಳೂರು ಗ್ರಾಮದ ಬಳಿ ಅಫ್ಜಲ್ಪುರ್ ಘಟಕದ ಸಾರಿಗೆ ಸಂಸ್ಥೆಯ ಬಸ್ಗಳು ಕಡ್ಡಾಯವಾಗಿ ನಿಲುಗಡೆ ನೀಡಬೇಕು ಎಂದು ಒತ್ತಾಯಿಸಿ ಜೈ ಕನ್ನಡಿಗರ ಸೇನೆಯ ನೇತೃತ್ವದಲ್ಲಿ ಕೊಳ್ಳೂರು ಗ್ರಾಮಸ್ಥರು ಇಂದು ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದ ಕಲಬುರಗಿಯ ವಿಭಾಗ 2ರ ಕಚೇರಿ ಎದುರು ಪ್ರತಿಭಟನೆಯನ್ನ ಮಾಡಿದರು. ಕಲಬುರಗಿಯಿಂದ ಅಫ್ಜಲ್ಪುರ್ ಕಡೆಗೆ ತೆರಳುವ ಸಾರಿಗೆ ಸಂಸ್ಥೆಯ ಅಫ್ಜಲ್ಪುರ್ ಘಟಕದ ಬಸ್ಗಳು ಕೊಳ್ಳೂರು ಗ್ರಾಮದ ಬಳಿ ನಿಲುಗಡೆಗೆ ನಿಲ್ತಿಲ್ಲ. ಇದರಿಂದ ವಿದ್ಯಾರ್ಥಿಗಳು ಮತ್ತು ರೈತರು, ವ್ಯಾಪಾರಿಗಳು ತೊಂದರೆಯನ್ನು ಅನುಭವಿಸುವಂತಾಗಿದೆ ಎಂದು ಗ್ರಾಮಸ್ಥರು ಪ್ರತಿಭಟನೆಯನ್ನ ಕೈಗೊಂಡರು. ಕೇಂದ್ರ ಬಸ್ ನಿಲ್ದಾಣದಲ್ಲಿರುವ ವಿಭಾಗೀಯ ಕಚೇರಿಯ 2ನೇ ವಿಭಾಗದ ಕಚೇರಿ ಎದುರು ಸಮಾವೇಶಗೊಂಡಿದ್ದ ಜೈ ಕನ್ನಡಿಗರ ಸೇನೆಯ ಕಾರ್ಯಕರ್ತರು ಹಾಗೂ ಕೊಳ್ಳೂರು ಗ್ರಾಮಸ್ಥರು ತಮಗೆ ನ್ಯಾಯ ಕಲ್ಪಿಸಿಕೊಡಬೇಕೆಂದು ಘೋಷಣೆಗಳನ್ನ ಕೂಗಿದ್ರು. ಕೊಳ್ಳೂರು ಗ್ರಾಮದಲ್ಲಿ ಬಸ್ ನಿಂದ್ರಬೇಕು ಅಂದ್ರೆ ಬೇಕು, ಕೊಳ್ಳೂರು ಗ್ರಾಮದಲ್ಲಿ ಬಸ್ ನಿಂದ್ರಬೇಕು ಅಂದ್ರೆ ಬೇಕು. ಈ ವೇಳೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಕೊಳ್ಳೂರು ಗ್ರಾಮದ ಮಲ್ಲಿಕಾರ್ಜುನ್ ಪಾಟೀಲ್ ಕೊಳ್ಳೂರು ಮಾತನಾಡಿ, ಅಫ್ಜಲ್ಪುರ್ ಘಟಕದ ಬಸ್ಗಳು ತಮ್ಮ ಗ್ರಾಮದ ಬಳಿ ನಿಲುಗಡೆ ನೀಡದ ಕಾರಣ ಆಗುತ್ತಿರುವ ತೊಂದರೆ ಕುರಿತು ವಿಷಾದವನ್ನ ವ್ಯಕ್ತಪಡಿಸಿದ್ರು. ವರ್ಷಗಳಿಂದ ನಮ್ಮೂರಿಗೆ ಬಸ್ ಸ್ಟಾಪ್ ಮಾಡ್ತಾ ಇಲ್ಲ. ಎಷ್ಟು ಸಲ ಮನವಿ ಕೊಟ್ಟರು ಅದಕ್ಕೆ ಸ್ಪಂದಿಸದೆ ಹೋಗ್ಯಾರ ಆಫೀಸರ್ಗಳು. ಕೆಲವೊಂದು ದಿವಸ ನಮ್ಮ ಎದುರಿಗೆ ಕಂಟ್ರೋಲರ್ ಹಾಕ್ಯಾರ. ಈಗ ಅಫ್ಜಲ್ಪುರ್ ಡಿಪೋದಂತೂ ಯಾವ ಒಂದು ಬಸ್ಸು ನಿಂದ್ರಂಗಿಲ್ಲ. ಅದು ಆ್ಯಕ್ಷನ್ ತೊಗೋಬೇಕಾದ್ರೆ ಅವ್ರಿಗೆ ಮನವಿ ಪತ್ರ ಸಲ್ಲಿಸಿದ್ವಿ. ಎಲ್ಲರೂ ಕೂಡಿ ಒಂದು 2 ದಿವಸದಾಗ ಏನಾರು ಕಂಟ್ರೋಲ್ ಮಾಡಿದ್ರು ಪರವಾಗಿಲ್ಲ, ಮಾಡಲಿಲ್ಲತ್ತ ಎಲ್ಲರೂ ಕೂಡಿ ಹೋರಾಟ ಮಾಡ್ತೇವೆ ಅಂತೇಳಿ ಆಫೀಸರ್ಗೆ ಹೇಳಿದ್ದೇವೆ. ಎಲ್ಲರೂ ಕೂಡಿ ಭಾಳ ದಿವಸದಿಂದ ಬಸ್ಸೇ ನಿಂದ್ರಂಗಿಲ್ಲ. ಅಫ್ಜಲ್ಪುರ್ ಡಿಪೋದಂತೂ ಒಂದೇ ಒಂದು ಬಸ್ ನಿಂದ್ರಂಗಿಲ್ಲ. ಸ್ಟೂಡೆಂಟ್ಗಳು ಭಾಳ ಅದಾರ, ವಿದ್ಯಾರ್ಥಿಗಳಿಗೆ ಭಾಳ ತಕಲೀಫ್ ಆಗ್ತದೆ. ಮುಂಜಾನೆದು ಹೆಣ್ಮಕ್ಳು, ಗಂಡು ಹುಡುಗರು, ಹೆಣ್ಣು ಹುಡುಗರು ಎಲ್ಲರೂ ಬರಬೇಕಾದ್ರೆ ಸಾರ್ವಜನಿಕರು ಗಾಡಿ ತೊಗೊಂಡು ಬಂದಿರ್ತಾರೆ, ಡೈಲಿ ಬರ್ತಿರ್ತಾರೆ. ವಿದ್ಯಾರ್ಥಿಗಳು ಅವ್ರಿಗೆ ಬರ್ಲಿಕ್ಕೆ ಭಾಳ ತ್ರಾಸ ಆಗತ್ತದ. ಅದಕ್ಕೆ ಮನವಿ ಪತ್ರ ಆಫೀಸರ್ಗೆ ಸಲ್ಲಿಸಿದ್ದೇವೆ ನಾವು. ನಂತರ ಜೈ ಕನ್ನಡಿಗರ ಸೇನೆಯ ಅಧ್ಯಕ್ಷ ದತ್ತು ಬಾಸ್ಗಿ ಮಾತನಾಡಿ, ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಇದೇ ಕಾರಣಕ್ಕೆ ಹೋರಾಟ ನಡೆಸ್ತಾ ಬರಲಾಗ್ತಿದೆ.
ಆದಾಗ್ಯೂ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಸಕಾರಾತ್ಮಕ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇವತ್ತು ಕಲಬುರಗಿ ಹೋಗೋದು ಬಸ್ ಏನಪ್ಪ ಅಂದ್ರೆ ಅಫ್ಜಲ್ಪುರ್ಲಿದ್ದು ಕೊಳ್ಳೂರು ಗ್ರಾಮಕ್ಕೆ ಹೋಗೋದು ಭಾಳ ಸುಮಾರು ವರ್ಷಲಿದ್ದು ಹೋರಾಟ ಮಾಡ್ಕೊಂಡು ಬಂದೀವಿ. ಅವಾಗಲಿ ಕೊಟ್ಟಿವಲ್ಲಿ ಯಾವುದೇ ಸ್ಪಂದನೆ ಮಾಡಿಲ್ಲ. ಮತ್ತು ಏನು ಅವ್ರಿಗೆ ಕೊಟ್ಟಿದ್ದು KSRTCದವ್ರಿಗೆ ಇನ್ನತ್ತಕ್ಕೆ ಯಾವುದೇ ಸ್ಪಂದಿಲ್ಲ. ಅಲ್ಲಿ ಗ್ರಾಮಸ್ಥರ ಕೊಳ್ಳೂರು ಗ್ರಾಮದಲ್ಲಿ ಭಾಳ ಸಮಸ್ಯೆ ಅದ. ಅಲ್ಲಿ ಬಸ್ ಸ್ಟ್ಯಾಂಡ್ ಇದ್ರು ಬಸ್ ಇಂದ್ರಲ್ಲ. ಏನು ಒಂದು 2 ದಿವಸ ಇಂತೂ ಅವ್ರು ಹೇಳಿದ್ರು ಅಷ್ಟೇ ಆಯ್ತದು. ಅದಕ್ಕೆ ನಾವೇನಂತಪ್ಪ ಅಂದ್ರೆ ಇವತ್ತು ಜೈ ಕನ್ನಡ ಸೇನೆಯಿಂದ ವತಿಯಿಂದ ಏನಕ್ಕೆ ಇಷ್ಟಪಡ್ತೀವಪ್ಪ ಅಂದ್ರೆ ಅಲ್ಲಿ ಕೊಳ್ಳೂರು ಗ್ರಾಮದಲ್ಲಿ ಬಸ್ ಇಂದಿರಬೇಕು. ಅಲ್ಲಿ ಸ್ಟೂಡೆಂಟ್ಗಳು ಭಾಳ ತೊಂದರೆ ಆಗ್ಲತ್ತದ, ಅಲ್ಲಿ ಗ್ರಾಮಸ್ಥರು ತೊಂದರೆ ಆಗತ್ತಾರೆ. ಹಳ್ಳಿದಲ್ಲಿ ಬರಬೇಕಂದ್ರೆ ಭಾಳ ತೊಂದರೆ ಆಗ್ಲತ್ತಾರೆ. ಇದು ಕಲಬುರಗಿ ಹೋದಾಗ ಅಲ್ಲಿ ಒಂದು ಕೊಳ್ಳೂರು ಗ್ರಾಮದ ಭಾಳ ಸಮಸ್ಯೆ ಆಗ್ಲತ್ತಾರೆ. ಒಂದು ವೇಳೆ ಮಾಡಲಿಲ್ಲಪ್ಪ ಅಂದ್ರೆ ನಾವು 2 ದಿವಸದಲ್ಲಿ ರಸ್ತೆ ರೋಕ ಮಾಡ್ತಾ ಕೊಳ್ಳೂರು ಗ್ರಾಮದಲ್ಲಿ ಅಲ್ಲೇ ಒಂದು ಪ್ರತಿಭಟನೆ ಮಾಡಬೇಕಂತ ಹೇಳಕ್ಕೆ ಒಂದು ಎಚ್ಚರಿಕೆ ಕೊಟ್ಟಿವರಿಗೆ. ಅವ್ರೇನಂದ್ರೆ ಭರವಸೆ ಕೊಟ್ಟರೆ ಮಾಡ್ತೀವಿ ಅಂತ ಹೇಳಿದ್ರೆ, ಮಾಡಲಿಲ್ಲ ಅಂದ್ರೆ ಒಂದು 2 ದಿವಸದಲ್ಲಿ ನಾವು ಕೊಳ್ಳೂರು ಗ್ರಾಮದಲ್ಲಿ ಅಲ್ಲಿ ರಸ್ತೆ ರೋಕ ಮಾಡ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀವಿ. ಕೊಳ್ಳೂರು ಗ್ರಾಮಸ್ಥರು ಮತ್ತು ಜೈ ಕನ್ನಡಿಗರ ಸೇನೆಯ ಜಗನ್ನಾಥ್ ಸೂರ್ಯವಂಶಿ, ರಾಮ ಪೂಜಾರಿ, ಧರ್ಮಸಿಂಗ್ ತಳ್ವಾರ್, ರಾಮಚಂದ್ರ ದೊಡ್ಮನಿ, ರಾಜಶೇಖರ್ ಕೊಳ್ಳೂರ್, ಆನಂದ್ ಕೊಳ್ಳೂರ್, ಸಿದ್ದರಾಮ ಪೂಜಾರಿ, ರೋಹಿತ್ ಗುತ್ತೇದಾರ್, ಪ್ರೇಮ್ ಕುಮಾರ್ ಕೊಳ್ಳೂರ್, ಆಕಾಶ್ ಕಾಂಬಳೆ ಸೇರಿದಂತೆ ಮತ್ತಿತರರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಕೇಂದ್ರದ ಮಾಜಿ ಸಚಿವ ರಮೇಶ್ ಜಿಗಜಿಣಗಿ ಜನ್ಮದಿನಾಚರಣೆ ಸಮಾರಂಭದಲ್ಲಿ ಶುಭ ಕೋರಿದ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವು. ಅಸಿಸ್ಟೆಂಟ್ ಪ್ರೊಫೆಸರ್ ಪರೀಕ್ಷೆಯಲ್ಲಿ ಗೋಲ್ಮಾಲ್ ಆರೋಪ, ಸಮಗ್ರ ತನಿಖೆಗೆ ಒತ್ತಾಯಿಸಿ ನೊಂದ ಪರೀಕ್ಷಾರ್ಥಿಗಳ ರಾಜ್ಯ ಸರ್ಕಾರಕ್ಕೆ ಮನವಿ. ಮಂಡ್ಯ ಸರ್ಕಾರಿ ITI ಕಾಲೇಜಿನ ಪ್ರಾಚಾರ್ಯರಿಗೆ ಕಪಾಳಮೋಕ್ಷ ಪ್ರಕರಣ, ಹಲ್ಲೆ ನಡೆಸಿದ ಮಂಡ್ಯ ಶಾಸಕ ಎಂ ಶ್ರೀನಿವಾಸ್ ಅಮಾನತಿಗೆ ಒತ್ತಾಯಿಸಿ ಕರುಹಿನ ಶೆಟ್ಟಿ ಸಮಾಜದ ಮುಖಂಡರಿಂದ ಪ್ರತಿಭಟನೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿಶ್ವದ ಅಗ್ರ ICT ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. SR ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. Contact 9480666586. Just Club, a unique place in Kalburgi. Kalburgi's most exclusive club for you. Enjoy the luxurious spaces. Just Club spread over 7 acres with lush green lawn and natural ambience. Unparalleled service, extensive amenities and amiable atmosphere.
Just Club offers a premium lifestyle destination for events, kitty parties, cocktail parties, birthday celebrations, engagement ceremonies, marriage receptions, dealers meet or CME meetings, board meetings or corporate meetings, anniversaries, festival celebrations, and a lot more. Please contact the club office for more details on plans and pricing. Visit Just Club, a new destination for your joyful life. Uppin's Farm near Koranti Hanuman Temple, Nagnalli Road, Kalburgi. ವಿರಾಮದ ನಂತರ ಮತ್ತೊಮ್ಮೆ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಕೇಂದ್ರದ ಮಾಜಿ ಸಚಿವರು ಹಾಗೂ ಬಿಜಾಪುರದ ಸಂಸತ್ ಸದಸ್ಯರಾದ ರಮೇಶ್ ಜಿಗಜಿಣಗಿ ಅವರ 69ನೆಯ ಜನ್ಮದಿನವನ್ನ ರಮೇಶ್ ಜಿಗಜಿಣಗಿ ಅಭಿಮಾನಿಗಳ ಸಂಘದ ವತಿಯಿಂದ ಕಲಬುರಗಿ ನಗರದಲ್ಲಿ ಇಂದು ಆಚರಿಸಲಾಯಿತು. ಕಲಬುರಗಿಯ ದಕ್ಷಿಣ ಕ್ಷೇತ್ರದ ಶಾಸಕರು ಹಾಗೂ ಕೆಕೆಆರ್ಡಿಬಿ ಅಧ್ಯಕ್ಷ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಸಮ್ಮುಖದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಜಿಗಜಿಣಗಿಯವರ ಅಭಿಮಾನಿಗಳು ಪಾಲ್ಗೊಂಡು ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನ ಆಚರಿಸಿದ್ರು. ಈ ವೇಳೆ ರಮೇಶ್ ಜಿಗಜಿಣಗಿ ಕುರಿತು ಮಾತನಾಡಿದ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಜಿಗಜಿಣಗಿ ಅವರು ಕೇಂದ್ರ ಮಂತ್ರಿಗಳಾಗಿದ್ದಾಗ ಕರ್ನಾಟಕ ರಾಜ್ಯಕ್ಕೆ ಸಾಕಷ್ಟು ಕೊಡುಗೆಯನ್ನ ನೀಡಿದ್ದಾರೆ ಎಂದಿದ್ದಾರೆ. ಕೇಂದ್ರದ ಮಾಜಿ ಸಚಿವರು, ಹಾಲಿ ಬಿಜಾಪುರ ಜಿಲ್ಲೆಯ ಸಂಸತ್ ಸದಸ್ಯರಾದಂಥ, ಹಿರಿಯರಾದಂಥ, ಮಾರ್ಗದರ್ಶಕರಾದಂಥ ಶ್ರೀ ರಮೇಶ್ ಜಿಗಜಿಣಗಿ ಸಾಹೇಬ್ರ 69ನೇ ಹುಟ್ಟುಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಇವತ್ತು ಕಲಬುರಗಿಯಲ್ಲಿ ಇವತ್ತು ಅವರ ಅಭಿಮಾನಿ ಬಳಗದ ವತಿಯಿಂದ ಆಚರಣೆಯನ್ನು ಮಾಡಲಾಗಿದೆ. ವಿಶೇಷವಾಗಿ ನಮ್ಮ ಸಹೋದರರಾದಂಥ, ಹಿರಿಯರಾದಂಥ ಅಂಬಾರಾಯ್ ಚಲ್ಗೇರಿಯವರು ಪ್ರತಿ ವರ್ಷ ರಮೇಶ್ ಜಿಗಜಿಣಗಿ ಸಾಹೇಬ್ರ ಈ ಒಂದು ಹುಟ್ಟುಹಬ್ಬ ಕಲಬುರಗಿಯಲ್ಲಿ ಆಚರಣೆಯನ್ನು ಹಿಂದಿನಿಂದನೂ ಕೂಡ ಮಾಡ್ತಾ ಬಂದಿದ್ದಾರೆ. ಅವ್ರ ಜೊತೆಯಲ್ಲಿ ನಮ್ಮ ಸಚಿನ್ ಅವರು, ಕಟ್ಟಿಮನಿಯವರು, ಬಂಡೇಶ್ ಅವರು ಮತ್ತು ಅನೇಕ ಜನ, ನಾಗಲಿಂಗಯ್ಯ ಮಠಪತಿಯವರು, ಆನಂದ್ ಅವರು, ನಮ್ಮ ತಾರ್ಫೇಲ್ ಮುರಳಿ ಅವರು, ನಮ್ಮ ತಾರ್ಫೇಲ್ ಬಡಾವಣೆಯ ಮುಖಂಡರು ಎಲ್ಲರೂ ಸೇರಿ ಇವತ್ತು ರಮೇಶ್ ಜಿಗಜಿಣಗಿ ಸಾಹೇಬ್ರಿಗೆ ಒಂದು ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿದ್ದೇವೆ. ಅವರು ಕೇಂದ್ರದಲ್ಲಿ ಸಚಿವರಾದಂಥ ಸಂದರ್ಭದಲ್ಲಿ ಅನೇಕ ರಾಜ್ಯಕ್ಕೆ ಅವರದೇ ಆದಂಥ ಒಂದು ಕೊಡುಗೆಗಳನ್ನು ಇವತ್ತಿನ ದಿವಸ ಅವರು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಭಗವಂತ ಇನ್ನೂ ಅವರಿಗೆ ಹೆಚ್ಚು ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ, ಮತ್ತು ಸಾಹೇಬರು ಇನ್ನೂ ಹೆಚ್ಚು ರಾಜಕೀಯವಾಗೂ ಕೂಡ ಮುಂದೆ ಈ ರಾಜ್ಯ ಮತ್ತು ದೇಶದಲ್ಲಿ ಇನ್ನೂ ಹೆಚ್ಚು ಸೇವೆಯನ್ನು ಮಾಡಲಿಕ್ಕೆ ಅವರಿಗೆ ಆ ಭಗವಂತ ಅವಕಾಶ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ, ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನನಗೆ ನಮ್ಮ ಅಂಬಾರಾಯ್ ಚಲ್ಗೇರಿ ಅವರು, ಅನೇಕ ಜನ ಎಲ್ಲರೂ ಸೇರಿ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಜಿಲ್ಲೆ ಜಿಗಜಿಣಗಿ ಅವರ ಅಭಿಮಾನಿ ಬಳಗದ ವತಿಯಿಂದ ಇವತ್ತು 69ನೇ ಹುಟ್ಟುಹಬ್ಬ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೇವೆ. ಜಿಗಜಿಣಗಿಯವರು ಯಾವತ್ತೂ ಜಾತಿ ಭೇದ ಅಳಿಯದೆ ಅವರು ರಾಜಕಾರಣಿಯಾಗಿದ್ದರು. ಅವರು ಕಿರಿ ವಯಸ್ಸಿನಲ್ಲೇ ಜಿಗಜಿಣಗಿ ಅವರು 1983ರಲ್ಲಿ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರದಲ್ಲಿ ಹೋಮ್ ಮಿನಿಸ್ಟರ, ಭೂಗಣಿ ಮತ್ತು ಕಂದಾಯ ಮಂತ್ರಿಯವರಾಗಿ ಭಾಳ ಸೇವೆ ಮಾಡಿದರು. ಆದರೂ ಅವರು ಸುಮಾರು 5 ಮಂದಿ ಮುಖ್ಯಮಂತ್ರಿಯವ್ರ ಕೈ ಕೆಳಗೆ ಕೆಲಸ ಮಾಡಿದಂಥ ವ್ಯಕ್ತಿಯವರು. ಮುಂದೆ ಬರುವ ದಿನಗಳಲ್ಲಿ ಅವರಿಗೆ ಈ ದೇಶದ, ಈ ಕರ್ನಾಟಕದಲ್ಲಿ ಇನ್ನಿಟ್ಟು ಹೆಚ್ಚಿನ ಸೇವೆ ಮಾಡಲಿ ಅಂತ ಆ ದೇವರಲ್ಲಿ ಹೇಳಿಕೊಂಡು, ಅವರಿಗೆ ಈ ಕರ್ನಾಟಕದಲ್ಲಿ ದಲಿತರು ಮುಖ್ಯಮಂತ್ರಿ ಆಗಬೇಕನ್ನೋ ಒಂದು ಕೂಗನ್ನು ಇವತ್ತು ಮುಂದೆ ಬರೋ ದಿನಗಳಲ್ಲಿ BJP ಸರ್ಕಾರ 2023ರಲ್ಲಿ ಬಹುಮತ ಪಡೆದು ಅವರಿಗೆ ಮುಖ್ಯಮಂತ್ರಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಅವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಶುಭ ಹಾರೈಸುತ್ತೇವೆ. ಭಾರತೀಯ ಜನತಾ ಪಕ್ಷದ ಗ್ರಾಮೀಣ ಜಿಲ್ಲೆ ಎಸ್ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಶಾಂತವೀರ್ ಬಡಿಗೇರ್ ಅವರು ಮಾತನಾಡಿ, ರಮೇಶ್ ಜಿಗಜಿಣಗಿ ಅವರು ತಮ್ಮ ವ್ಯಕ್ತಿತ್ವದಿಂದ ಅತಿ ಎತ್ತರದಲ್ಲಿ ಗುರುತಿಸಿಕೊಳ್ಳುವ ಅಪರೂಪದ ರಾಜಕಾರಣಿ ಎಂದು ಗುಣಗಾನ ಮಾಡಿದ್ರು. ಇವತ್ತಿನ ದಿವಸ ನಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು
ಮತ್ತು ಲೋಕಸಭೆಯ ಸದಸ್ಯರು ಆದಂಥ ಶ್ರೀಯುತ ರಮೇಶ್ ಜಿಗಜಿಣಗಿ ಸಾಹೇಬರು, ಮಾಜಿ ಕೇಂದ್ರ ಮಂತ್ರಿಗಳು ಹಾಗೂ ದಲಿತರಲ್ಲಿ ಮತ್ತು ಎಲ್ಲರಿಗೂ ಸಮಪಾಲು ಆಗುವಂಥ ರೀತಿಯಲ್ಲಿ ಒಂದು ಭಾರತೀಯ ಜನತಾ ಪಕ್ಷ ಅತಿ ಎತ್ತರಕ್ಕೆ ಬೆಳೆದಂಥ ಇಂಥ ಒಬ್ಬ ವ್ಯಕ್ತಿಯ ಇವತ್ತಿನ ಹುಟ್ಟುಹಬ್ಬವನ್ನು ಇವತ್ತಿನ ಇಲ್ಲಿ ಒಂದು ಗುಲ್ಬರ್ಗ ನಗರದ ವ್ಯಾಪ್ತಿಯಲ್ಲಿ ಅಂಬಾರೆ ಚಲಗೇರಿ ಅಣ್ಣನವರ ನೇತೃತ್ವದಲ್ಲಿ ಮತ್ತು SC ಮೋರ್ಚಾದ ಪದಾಧಿಕಾರಿಗಳು ಮತ್ತು ಈಗಾಗಲೇ ನಮ್ಮ ಭಾರತೀಯ ಜನತಾ ಪಕ್ಷದ ದಕ್ಷಿಣ ಮತಕ್ಷೇತ್ರದ ಶಾಸಕರು ಬಂದು ಹೋದರು ಮತ್ತು ಮುತ್ತಿಮೂಡು ಸಾಹೇಬರು ಕೂಡ ಬರೋರಿದ್ದಾರೆ. ಅದಕ್ಕೆ ಇವತ್ತಿನ ದಿವಸ ಈ ಒಂದು ಮಾಧ್ಯಮದ ಮುಖಾಂತರ ಕೇಳೋದೇನಂತಂದರೆ, ನಮ್ಮ ನಾಯಕರಿಗೆ ಆ ದೇವರು ಆಯುಷ್ಯ, ಆರೋಗ್ಯ, ಸಕಲ ಸಂಪತ್ತು ದಯಪಾಲಿಸಲಿ, ಇನ್ನೂ ಒಂದು ಹೆಚ್ಚಿನ ಉನ್ನತವಾದ ಸ್ಥಾನ ಕೊಡಲಿ ಮತ್ತು ಈ ರಾಜ್ಯದ ಮತ್ತು ದೇಶದ ಜನಸೇವೆ ಮಾಡಲು ಅವ್ರಿಗೆ ಅವಕಾಶ ನೀಡಲಿ ಅಂತೇಳಿ ಇವತ್ತಿನ ಹುಟ್ಟುಹಬ್ಬ ದಿನಸಂದು ನಾನು ಅವ್ರಿಗೆ ಶುಭಾಶಯ ಕೋರುತ್ತಾ, ಅವರಿಗೆ ದೇವರು ಆಯುಷ್ಯ, ಆರೋಗ್ಯ, ಸಕಲ ಸಂಪತ್ತು ದಯಪಾಲಿಸಲಿ ಅಂತ ಕೇಳುತ್ತಾ ನಾನು ಅವರಿಗೆ ಶುಭಾಶಯನ ಹಾರಿಸ್ತೇನೆ. ನಾನು ಶಾಂತಿಯೂರ್ ಎಂ ಬಡ್ಗೇರ್. ರಮೇಶ್ ಜಿಗಜಿಣಗಿ ಅಭಿಮಾನಿಗಳ ಸಂಘದ ಅಂಬಾರೆ ಚಲ್ಗೇರ, ಬಂಡೇರ್ ರೋಟ್ನಗಿ, ಸಚಿನ್ ಕಟ್ಟಿಮನಿ, ಚಂದಪ್ಪ ಕಟ್ಟಿಮನಿ, ಶಿವಶಂಕರ್ ಬಂದರ್ವಾಡ್, ಶ್ರೀಮಂತ್ ಭಂಡಾರಿ, ಆನಂದ್, ಸಚಿನ್ ಕೊಳ್ಳೂರ್, ಆನಂದ್ ಕೊಳ್ಳೂರ್, ಅಮೃತ್ ಗುಲ್ಲಾವಾಡಿ, ಸಾಹೇಬಣ್ಣ ಹೊಳ್ಕರ್ ಸೇರಿದಂತೆ ಇನ್ನಿತರರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ರು. ಕಳೆದ ಮಾರ್ಚ್ 12ರಂದು 16ರವರೆಗೆ ನಡೆದ ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಎನ್ನಲಾಗುತ್ತಿರುವ ಅಕ್ರಮಗಳ ಕುರಿತು ತನಿಖೆ ನಡೆಸಿ ನ್ಯಾಯ ಒದಗಿಸಿಕೊಡಬೇಕೆಂದು ನೊಂದ ಪರೀಕ್ಷಾರ್ಥಿಗಳು ಕಲಬುರಗಿ ನಗರದಲ್ಲಿ ಇಂದು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಭ್ಯರ್ಥಿಗಳಾದ ಪ್ರವೀಣ್ ಹರಿದಾಸ್, ರಾಘವೇಂದ್ರ ರಟ್ಕಲ್, ಅಶ್ವಿನಿ, ನಿವೇದಿತಾ ತಮಗೆ ಆಗಿರುವ ಅನ್ಯಾಯಕ್ಕೆ ನ್ಯಾಯ ದೊರಕಿಸಿಕೊಡಬೇಕೆಂದು ಕೋರಿದ್ರು. ಸರ್, ಒಂದು ಬಸ್ ಹೊಡೆದೆ, ಒಂದು ಬಸ್ಸಿಗೆ ಬೆಂಕಿ ಹಚ್ಚಿದೆ ಸರ್, ನಾನು ಕೊಟ್ಟಿರೋ ಟ್ಯಾಕ್ಸ್ ಮೊತ್ತನೇ ಹಾಳಾಗುತ್ತೆ ಸರ್. ಸರ್, ನನಗನ್ಸುತ್ತೆ ನಾವೇನ್ ಮಾಡೋಕ್ಕಾಗುತ್ತೆ ಸರ್ ಹೀಗಿದ್ರೆ ಸರ್, ನೀವು ಒಂದು ನಿಮ್ಗೆ ಗೊತ್ತಿರ್ಬೋದು, ಜಿಯೋಗ್ರಫಿ ಪೇಪರ್ ಔಟ್ ಆಗಿತ್ತು, ಅದು ಕೂಡ ಕ್ಯಾಂಡಿಡೇಟ್ ಹೊರಗೆ ತಂದಿರೋದು ಸರ್. ನಾವೇ ಎಲ್ಲ ಹೊರಗೆ ಮಾಡಿ ನಾವೇ CID ಪೋಸ್ಟ್ ಇರೋದು ಬೇಕದಕ್ಕೆ ಸರ್. ಇಲ್ಲಿ ತನಕ ಹೇಳಿ ಒಂದು ಸ್ಕ್ಯಾಮ್ ಆದ್ರೂ ಪೊಲೀಸ್ನವರೇ ಖುದ್ದಾಗಿ ಹುಡುಕಿ ತಂದಿರೋ ಸ್ಕ್ಯಾಮ್ ಅನ್ನ ನೀವು ಒಂದಾದ್ರೂ ತೋರಿಸಿ. ನಾನು ಹೇಳ್ತೀನಿ, ನಾವೇ ಅಭ್ಯರ್ಥಿಗಳೇ ನಮ್ಮ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಯು ಫೀಲ್ ಫ್ರೀ ಟು ಅಸ್ ಸರ್. ನಾವೆಲ್ಲ ರೆಪ್ಯೂಟೆಡ್ ಕಾಲೇಜಸ್ ನಲ್ಲಿ ಲೆಕ್ಚರ್ ಅಂತ ಕೆಲಸ. ಅವರೆಲ್ಲ ನಮಗೆ ವೇರಿಯಸ್ ಥಿಂಗ್ಸ್ ಹೇಳಿದ್ರು, ಹಾಗೆ ಹೀಗೆ ನಿಮ್ಮ ಮೇಲೆ ಭರವಸೆ ಇಟ್ಟು ಅವ್ರು ಹೊರಗಡೆ ಹೋಗಿರ್ತಾರೆ ಅದೆಲ್ಲ ಹೇಳಿದ್ರು. ಆ್ಯಂಡ್ ಪ್ಲಸ್ ಒಂದು ಮಾತೇನು ಹೇಳಿದ್ರು ಅಂದರೆ, ಆ್ಯಸ್ ಎಕ್ಸಾಮ್ May 18ಗೆ ಎಕ್ಸಾಮ್ಸ್ ಮುಗಿದಿದ್ದು ಸರ್ PU. ಸೊ ಅವ್ರು ಏನು ಹೇಳಿದರು ಅಂದರೆ, ಈ 18th ಆದ ನಂತರ 20ರ ಒಳಗಡೆಗೆ ಎಲ್ಲ ಸೆಂಟರ್ಗಳಿಂದ 11 ಸೆಂಟರ್ ಏನಿದೆ ಕಲಬುರಗಿಯಿಂದ ಅವರಿಗೆ ಒಂದು ವರದಿ ಕೇಳಿದ್ದೀನಿ. 20 ತಾರೀಕಿಗೆ ಆ ವರದಿ ಬರುತ್ತೆ, ಅದನ್ನು ನಾವು DC ಕಚೇರಿಗೆ ಕಳಿಸ್ತೀವಿ, ಅದರ ಪ್ರತಿಯನ್ನು ನೀವು ಅಲ್ಲಿಂದ ಪಡೆದುಕೊಳ್ಳಬಹುದು ಅಂತ ಹೇಳಿದರು. ನಾವು 20ನೇ ತಾರೀಕು ಆದಮೇಲೆ 2 ದಿವಸ ಬಿಟ್ಟೆ, ಬಿಕಾಸ್ ಐ ನೋ ಗೌರ್ಮೆಂಟ್ ಕೆಲಸ ಯಾವ ರೀತಿ ನಡೆಯುತ್ತೆ ಅಂತ. ನಾವು 2-3 ದಿವಸ ಬಿಟ್ಟು ಹೋದರೂ ಕೂಡ ಆ ವರದಿ ಬಂದಿಲ್ಲ. 1 ವಾರ ಆಯಿತು, 15 ದಿವಸ ಆಯಿತು, ಬರಲೇ ಇಲ್ಲ. ಆಮೇಲೆ 1 ತಿಂಗಳಾದ ನಂತರ ನಾವೇ ಮತ್ತೆ DCಗೆ ಭೇಟಿ ಆಗೋಕೆ ಹೋದ್ವಿ. ಆಗ ಹೋದಾಗ DC ಅವ್ರ ರೆಸ್ಪಾನ್ಸ್ ಏನಿತ್ತು ಅಂದರೆ, ಯಾವುದೇ CCTV ಫುಟೇಜ್ಗಳು ನಮಗೆ ಅವ್ರು ಕೊಟ್ಟಿಲ್ಲ, ನಾವು ಕೊಟ್ಟರೆ ತಗೊಳ್ತೀವಿ, ಇಲ್ಲ ಅಂದರೆ ಇಲ್ಲ. ದಿಸ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ಅವರ್ ಡಿಸ್ಟ್ರಿಕ್ಟ್ ಕಮಿಷನರ್ ಸರ್. ಇವ್ರ ಕಡೆ ಇವರೇ ಹೇಳ್ತಿದ್ದಾರೆ, ಕೊಟ್ಟರೆ ತಗೊಳ್ತೀವಿ, ಇಲ್ಲ ಅಂದರೆ ನಾವೇನು ಮಾಡ್ಬೇಕು ಸರ್? ಆ್ಯಂಡ್ ಆಮೇಲೆ ಅವ್ರೇನು ಹೇಳಿದ್ರು ಅಂದರೆ, ನಾವು ಲಿಖಿತ ವರದಿ ಏನಾದರೂ ಕೊಟ್ಟಿದ್ದಾರೆ ಅಂದರೆ 1.5 ತಿಂಗಳಾದರೂ ಯಾವುದೇ ಲಿಖಿತ ವರದಿ ಅವ್ರು ಕೊಟ್ಟಿಲ್ಲ ಅಂತೆ. ಏನು ಚರ್ಚೆ ಆದರೂ ಮೌಖಿಕ ಚರ್ಚೆ ಆಗಿದೆ. ನಾನು ಫಸ್ಟ್ ಟೈಮ್ ಗೌರ್ಮೆಂಟ್ನಲ್ಲಿ ಕೇಳ್ತಾ ಇದ್ದೀನಿ ಸರ್, ಎಲ್ಲ ಮೌಖಿಕ ಆಗ್ತಾ ಇದೆ, ಯಾವುದು ಲಿಖಿತ. ನಾವೇ ಮನವಿ ಪತ್ರ ಮೌಖಿಕವಾಗಿ ಕೊಟ್ಟರೆ ಅವ್ರೇನಂತಾರೆ, ಲಿಖಿತ ಕೊಡೋವರೆಗೂ ನಾವು ಎಕ್ಸೆಪ್ಟ್ ಮಾಡೋಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಅವ್ರು ಹೇಳ್ತಿದ್ದಾರೆ, ಎಲ್ಲ ಚರ್ಚೆ ಮೌಖಿಕವಾಗಿದೆ ಆ್ಯಂಡ್ ಇದೆಲ್ಲ ಅಫಿಷಿಯಲ್ ಸೀಕ್ರೆಟ್ಸ್ನಲ್ಲಿ ಬರುತ್ತೆ, ನಾವು ನಿಮಗೆ ಹೇಳೋ ಹಾಗಿಲ್ಲ. ಆ್ಯಂಡ್ ನೀವು ಕಲಬುರಗಿ ಜನಕ್ಕೆ ಅಫಿಷಿಯಲ್ ರೂಲ್ಸೇ ಗೊತ್ತಿಲ್ಲ ಸರ್. ನಮ್ಮಲ್ಲಿ ಐ ಥಿಂಕ್ ಅಟ್ಲೀಸ್ಟ್ ಒಂದು 5,000 to 6,000 ಲಾಯರ್ಸ್ ಇದ್ದಾರೆ ಸರ್. ಕಲಬುರಗಿ ಜನ ಯಾಕೆ ಆ ರೀತಿ ಆಗ್ತಾರೆ ಸರ್? ನಾವು ಓಕೆ, ನಮ್ಗೆ ಗೊತ್ತಿಲ್ಲ, ಹೇಗ್ರಿ, ಬಟ್ ಕಲಬುರಗಿ ಜನಕ್ಕೆ ಗೊತ್ತಿಲ್ಲ ಅಂದರೆ ರೈಟ್, ಅಫಿಷಿಯಲ್ ಸೀಕ್ರೆಟ್ಸ್ನಲ್ಲಿ ಬರೋದಿಲ್ಲ ಸರ್. ಈ ಒಂದು ಕಾಲೇಜ್ ಕೊಟ್ಟಂತಹ ವರದಿಯನ್ನು ನಮಗೆ ಕೊಡೋಕ್ಕೆ ಐ ಥಿಂಕ್ ಯಾವುದೇ ಸಮಸ್ಯೆ ಇರಬಾರ್ದು. ಸೊ ಈಗ ನಮ್ಮ ಕೋರಿಕೆ ಏನಂದರೆ ಸರ್, ನಾವು ನಮ್ದು ಒಂದೇ ಕ್ಲಿಯರ್ ಇದೆ, ನಿಮ್ಮ ಕಡೆಯಿಂದ ಆಗ್ತಾ ಇಲ್ಲ ಅಂದರೆ ಇದನ್ನು CBI ಕೊಡಿ, CID ಕೊಡಿ, ಪೊಲೀಸರಿಗೆ FIR ದಾಖಲು ಮಾಡೋ ಕೊಡಿ, ಇದು ಮುಂದೆ ಪ್ರೊಸೆಸ್ ಆಗುತ್ತೆ. ಇಲ್ಲಾಂದರೆ ಇದೆಲ್ಲ ಸ್ಕ್ಯಾಮ್ಗಳನ್ನು ಇಟ್ಕೊಂಡು ನೀವು ನಾಳೆ ಮತ್ತೆ ರಿಸಲ್ಟ್ ಕೊಡ್ತೀರಾ, ನಾವು ಮತ್ತೆ ಹೋರಾಟ ಮಾಡಬೇಕು, ಮತ್ತೆ ಇದೆಲ್ಲ ಆಗುತ್ತೆ. ಯಾಕೆ ಸರ್?
ಒನ್ ಆಫ್ ದಿ ಸ್ಟೂಡೆಂಟ್ ಸರ್ 12ನೇ ತಾರೀಕು GK ಪೇಪರ್ ಬರೆದ ಮೇಲೆ ಕೊಪ್ಪಳದ ಒಬ್ಬ ವಿದ್ಯಾರ್ಥಿ ಇಲ್ಲಿ ಬರೆಯೋಕೆ ಬಂದಿದ್ದ. ಅವನೇನೇ ಅದ ಸರ್, ಇವ್ರು ಈ ರೀತಿ ಎಕ್ಸಾಮ್ ಬರ್ಸಿದ್ರೆ ನಾವು ಸೂಸೈಡ್ ಮಾಡ್ಕೊಳ್ಬೇಕಾಗತ್ತೆ ಸರ್, ನಾನಂತೂ ಅದೇ ವಿಚಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಇಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಸೊ ನಿಮ್ಮ ಥ್ರೂ, ಯಾಕಂದರೆ ನಾವು ಒಬ್ಬರೇ ಹೋದರೆ ನಮಗೂ ರೆಸ್ಪಾಂಡ್ ಮಾಡೋದಿಲ್ಲ. ಸೊ ಇಲ್ಲಿ ಕೂತಂಥ ಪ್ರತಿಯೊಬ್ಬ ವರದಿಗಾರರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಇದ್ರ ಬೇಸ್ ಇಟ್ಕೊಂಡು ತಾವು DDPO ಹತ್ರ ಹೋಗಿ, ತಾವು DC ಅವ್ರ ಹತ್ರ ಹೋಗಿ, ಆ ಒಂದು ಲೆಟರ್ ಕಾಪಿ ಇದೆ ಅದನ್ನ ಇಟ್ಕೊಂಡು ತಾವು ಇದಕ್ಕೆ ರೆಸ್ಪಾನ್ಸ್ ಕೇಳಿದಾಗ ಎಲ್ಲಿವರೆಗೂ ನಡೆದಿದೆ. ನಾನು ಕೇಳಿದೆ ಸರ್, ಇದ್ರ ಸ್ಟೇಟಸ್ ನಮಗೆ ಹೇಗೆ ಗೊತ್ತಾಗ್ಬೇಕು, ನಾವು ಕೊಟ್ಟಿರೋ ಕಂಪ್ಲೀಟ್ ಸ್ಟೇಟಸ್? ಅವ್ರು ಹೇಳ್ತಾರೆ ನಿಮಗೆ ಸ್ಟೇಟಸ್ ಗೊತ್ತಾಗೋ ನೆಸಿಟಿನೂ ಇಲ್ಲ, ನೀವು ಕೇಳೋಕ್ಕೂ ಬರಬೇಡ್ರಿ, ನಾವೇನಾದರೂ ಇದ್ರೆ ಮೇಲ್ಗಡೆ ಕಳಿಸ್ತೀವಿ, ಇಲ್ಲ ಅಂದರೆ ಇಲ್ಲ. ಈ ಬಗ್ಗೆ ಜಿಲ್ಲಾಧಿಕಾರಿ ಬಳಿ ಹೋಗಿ ದೂರು ಸಲ್ಲಿಸಿದ್ರು. ಈವರೆಗೂ ಏನು ಪ್ರಯೋಜನ ಆಗ್ತಿಲ್ಲ ಎಂದು ಪ್ರವೀಣ್ ಹರಿದಾಸ್ ಬೇಸರವನ್ನ ವ್ಯಕ್ತಪಡಿಸಿದ್ರು. ಮಂಡ್ಯ ಜಿಲ್ಲೆಯ ಸರ್ಕಾರಿ ITI ತರಬೇತಿ ಕೇಂದ್ರದ ಪ್ರಾಚಾರ್ಯ ನಾಗಾನಂದ ಅವರಿಗೆ ಕಪಾಳ ಮೋಕ್ಷ ಮಾಡಿದ ಮಂಡ್ಯ ಶಾಸಕ ಎಂ ಶ್ರೀನಿವಾಸ್ ಅವರನ್ನ ಕೂಡಲೇ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿ ಜಿಲ್ಲಾ ಕುರುಹಿನ ಶೆಟ್ಟಿ ಸಮಾಜದ ಮುಖಂಡರು ಕಲಬುರಗಿ ನಗರದಲ್ಲಿಂದು ಪ್ರತಿಭಟನೆಯನ್ನ ಮಾಡಿದರು. ಜಿಲ್ಲಾ ಕುರುಹಿನ ಶೆಟ್ಟಿ ಸಮಾಜದ ಜಿಲ್ಲಾಧ್ಯಕ್ಷ ಅಣ್ಣಾರೈ ಕುಡ್ಕೇರಿ ಮತ್ತು ನ್ಯಾಯವಾದಿ ವಿನೋದ್ ಚರ್ವೇರಿ ಅವರ ಮುಂದಾಳತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿದ ಮುಖಂಡರು ಪ್ರಾಚಾರ್ಯರ ಮೇಲೆ ದರ್ಪ ತೋರಿಸಿದ ಶಾಸಕರನ್ನ ತಕ್ಷಣ ಮನೆಗೆ ಕಳಿಸಬೇಕೆಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮಾನ ಮುಚ್ಚಿದಂತ ವ್ಯಕ್ತಿಗಳನ್ನ, ಸಮುದಾಯದವರನ್ನ ಶಾಸಕರು ದರ್ಪದಿಂದ ಹಲ್ಲೆ ಮಾಡಿರುವುದು ನಾವು ಜಿಲ್ಲಾ ಕುರುಹಿನ ಶೆಟ್ಟಿ ಸಮಾಜದಿಂದ ಖಂಡಿಸ್ತೇವೆ. ಅಲ್ಲದೆ ಇಂಥ ದುರ್ನಡತೆ ಹೊಂದಿದಂತ, ದರ್ಪ ಹೊಂದಿದಂತ ಶಾಸಕರನ್ನ ಸರ್ಕಾರವಾಗಲಿ ಅಥವಾ ಗವರ್ನರ್ ಆಗಲಿ ದುರ್ನಡತೆ ಮೇಲದ ಶಾಸಕರಿಗೆ, ದುರ್ನಡತೆ ಮೇಲದ ಶಾಸಕರಿಗೆ. ಇದೇ ವೇಳೆ ಅಖಿಲ ಕರ್ನಾಟಕ ಕೋಲಿ ಕಬ್ಬಲಿಗ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಲಚ್ಚಪ್ಪ ಜಮಾದಾರ್ ಮಾತನಾಡಿ, ITI ಕಾಲೇಜಿನ ಪ್ರಾಚಾರ್ಯರ ಮೇಲೆ ಹಲ್ಲೆ ನಡೆಸುವ ಮೂಲಕ ಮಂಡ್ಯದ ಶಾಸಕರು ದರ್ಪ ಮೆರೆತಿದ್ದಾರೆ. ಹೀಗಾಗಿ ಇಂತಹ ಶಾಸಕರಿಗೆ ಬುದ್ಧಿ ಬರಬೇಕಾದ್ರೆ ಅವರನ್ನ ತಕ್ಷಣ ಶಾಸಕ ಸ್ಥಾನದಿಂದ ಅಮಾನತನಗೊಳಿಸಬೇಕೆಂದು ಒತ್ತಾಯಿಸಿದ್ರು. ಕಲಬುರಗಿ ಜಿಲ್ಲೆಯ ಜಿಲ್ಲಾ ಕುರುಹಿನ ಶೆಟ್ಟಿ ನೇಕಾರ ಸಮಾಜದ ವತಿಯಿಂದ ಈ ಒಂದು ಧರಣಿಯನ್ನು, ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಏನು ಮಂಡ್ಯದಲ್ಲಿ ಒಬ್ಬ ಪ್ರಾಂಶುಪಾಲರಾಗಿರುವಂಥ, ಸರ್ಕಾರಿ ITI ತರಬೇತಿ ಕೇಂದ್ರದ ಪ್ರಾಚಾರ್ಯರಾಗಿರುವಂಥ ನಾಗಾನಂದ್ ಅವರ ಮೇಲೆ ಮಂಡ್ಯದ ಶಾಸಕರಾಗಿರುವಂಥ ಎಂ ಶ್ರೀನಿವಾಸ್ ಅವರು ಹಲ್ಲೆ ಮಾಡಿರೋದು ಇವತ್ತು ನಾವು ಕಲಬುರಗಿ ಜಿಲ್ಲೆಯ ನೇಕಾರ ಸಮಾಜ ವತಿಯಿಂದ ಖಂಡನೆ ಮಾಡ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಈ ದೇಶದಲ್ಲಿ ಜನರಿಗೋಸ್ಕರ, ಜನರ ರಕ್ಷಣೆಗೋಸ್ಕರ, ಜನರ ಸವಲತ್ತಿಗಾಗಿ, ಜನರ ಈ ರಾಜ್ಯದ ದೇಶದ ರಕ್ಷಣೆಗಾಗಿ ಈ ಜನಪ್ರತಿನಿಧಿಯನ್ನು ನಾವು MLAಯನ್ನು ಆರಿಸಿಕೊಡ್ತೇವೆ. ಆದರೆ ಇಲ್ಲೊಬ್ಬ MLA, ಏನು ಮಂಡ್ಯದ MLA, ಇವರು ತಮ್ಮ ಅಧಿಕಾರದ ದರ್ಪದಿಂದ, ತಮ್ಮ ಒಂದು ದುರ್ನಡತೆಯಿಂದ ಅಲ್ಲಿರುವಂಥ ಒಬ್ಬ ನಮ್ಮ ನೇಕಾರ ಸಮಾಜದ ಸರಳ ವ್ಯಕ್ತಿತ್ವ, ಇವತ್ತು ಈ ನೇಕಾರ ಸಮಾಜ ಕ್ರಿಯಾಶೀಲವಾಗಿರುವಂಥ ಸಮಾಜ, ಯಾವತ್ತೂ ಕ್ರಿಯಾಶೀಲರಾಗಿ ಈ ದೇಶದಲ್ಲಿ ನಾವೇನಾದರೂ ಬಟ್ಟೆ ಉಡ್ತೇವಂದರೆ ಇವತ್ತು ನೇಕಾರ ಸಮಾಜದ ದೊಡ್ಡ ಕೊಡುಗೆ ಇದೆ ಬಂಧುಗಳೇ. ಅಂಥ ಒಬ್ಬ ಒಂದು ಒಳ್ಳೆಯ ಸಮಾಜದ ವ್ಯಕ್ತಿಯನ್ನು, ಒಬ್ಬ ಅಧಿಕಾರಿಯನ್ನು ಅಲ್ಲಿರುವಂಥ MLA ಹಲ್ಲೆ ಮಾಡಿರುವುದು ಇವತ್ತು ನಾಗರಿಕ ಸಮಾಜ ತಲೆ ತಗ್ಗಿಸುವ ವಿಷಯವಾಗಿದೆ. ಇವತ್ತು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಆಡಳಿತ ಕುದ್ದು ಹೋಗ್ತಾ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಅಧಿಕಾರಿಗಳಿಗೆ ಅವರ ಹದ್ದಿನಲ್ಲಿ ಕೆಲಸ ಮಾಡಲಿಕ್ಕೆ ಅವರಿಗೆ ಬಿಟ್ಟರೆ ಅವರು ಈ ರಾಜ್ಯದಲ್ಲಿ ಕೆಲಸ ಮಾಡ್ತಾರೆ, ತಮ್ಮ ಆಡಳಿತ ವ್ಯವಸ್ಥೆಯನ್ನು ಸರಿಪಡಿಸ್ತಾರೆ. ಆದರೆ ರಾಜಕೀಯ ಪುಡಾರಿಗಳು, ರಾಜಕೀಯ MLA MPಗಳು ಈ ಅಧಿಕಾರಿಗಳನ್ನು ತಮ್ಮ ಕೈಗೊಂಬೆಯಾಗಿ ಇಟ್ಕೊಳ್ತಾ ಇದ್ದಾರೆ. ಇವರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, ಸಂವಿಧಾನದ ಕಗ್ಗೊಲೆ ಮಾಡ್ತಾ ಇದ್ದಾರೆ. ಈ
ಒಬ್ಬ ಶ್ರೀನಿವಾಸ್ MLA ಅಲ್ಲಿರುವಂಥ ಏನು ನಾಗಾನಂದ್ ಅವ್ರ ಮೇಲೆ ಹಲ್ಲೆ ಮಾಡಿರುವಂಥ ವಿಷಯ ಇವತ್ತು ನಾವೆಲ್ಲರೂ ತಲೆ ತಗ್ಗಿಸುವಂಥ ವಿಷಯ. ಅದನ್ನು ನಾವು ಖಂಡನೆ ಮಾಡ್ತಾ ಇದ್ದೇವೆ. ಇವತ್ತು ನಾವು ಕಲಬುರಗಿ ಜಿಲ್ಲೆಯ ನೇಕಾರ ಸಮಾಜದ ಸಪೋರ್ಟಿಗಾಗಿ ನಾವು ಕರ್ನಾಟಕ ಕೂಲಿ ಕಬ್ಬಲಿಗ ಬುಡಕಟ್ಟು ಹೋರಾಟ ಸಮಿತಿ ವತಿಯಿಂದ ನಾವು ಅವರಿಗೆ ಬೆಂಬಲವನ್ನು ನೀಡಿ ಈ ಖಂಡನೆಯನ್ನು, ಈ ಒಂದು ಹಲ್ಲೆಯನ್ನು ನಾವು ಖಂಡಿಸ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಈ ರಾಜಕೀಯ ಪುಡಾರಿಗಳು, ರಾಜಕೀಯ MLAಗಳು ಇಂಥ ಒಂದು ದುರ್ನಡತೆ ಇವರು ಬಿಟ್ಟು ಹಾಕಬೇಕು. ಈ ಕೂಡಲೇ ಅವರನ್ನು, ಆ MLAಯನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಏನು ಗವರ್ನರ್ ಅವರು ಈ ಕೂಡಲೇ ಇಂಥ ಶಾಸಕರನ್ನು ಸಸ್ಪೆಂಡ್ ಮಾಡಬೇಕು, ಅವರಿಗೆ ವಜಾ ಮಾಡಬೇಕು. ಅಂದಾಗ ಮಾತ್ರ ಉಳಿದಂಥ ಅನೇಕ ಇವತ್ತು ಅವರೊಬ್ಬರೇ ಈ ರೀತಿಯಾದಂಥ ಹಲ್ಲೆ ಮಾಡೋದಾಗಲಿ, ಜನರ ಮೇಲೆ ಅಧಿಕಾರಿಗಳ ಮೇಲೆ ದರ್ಪ ತೋರಿಸೋದಾಗಲಿ ಅವರೊಬ್ಬರೇ ಇಲ್ಲ, ಭಾಳ ಜನ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಬುದ್ಧಿ ಬರಬೇಕು. ಈ ಕಾನೂನಿನ ಅರಿವು ಆಗಬೇಕಂದ್ರೆ ಅವ್ರಿಗೆ ಸಸ್ಪೆಂಡ್ ಮಾಡಬೇಕು. ಅಂದಾಗ ಮಾತ್ರ ಅದು ಅರಿವು ಬರ್ತದೆ, ಈ ಸಮಾಜಕ್ಕೊಂದು ನ್ಯಾಯ ಸಿಗ್ತದೆ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೇನೆ. ಕುರುಹಿನ ಶೆಟ್ಟಿ ಸಮಾಜದ ಜಿಲ್ಲಾಧ್ಯಕ್ಷ ಅಣ್ಣಾರಾಯ್ ಕುಂಟೇರಿ, ಚಂದ್ರಶೇಖರ್ ಮ್ಯಾಡ್ಗಿ, ಶಿವಕುಮಾರ್ ಅಳ್ಳಿಕಟ್ಟಿ, ರಾಜಶೇಖರ್ ಸಬಸ್ಕಿ, ಸಾಗರ್ ಗವಿ, ಮಲ್ಲಿಕಾರ್ಜುನ್ ಕುಂಟೋಜಿ, ಅಶೋಕ್ ಕೋಟೆ, ರಾಜೀವ್ ಕೋಸ್ಟಿ, ನ್ಯಾಯವಾದಿ ವಿನೋದ್ ಜನವರಿ, ಪ್ರಕಾಶ್ ರಾಜಾಪುರ್, ನಾಗೇಶ್ ಹಳ್ಳಿ, ಬಸವರಾಜ್ ಕೆರವಳ್ಳಿ, ಕುಶಾಲ್ ಎಡ್ಹಳ್ಳಿ, ನೇಕಾರ ಸಮುದಾಯದ ಅಧ್ಯಕ್ಷ ಶಿವಲಿಂಗಪ್ಪ ಅಷ್ಟಗಿ, ಭಾರತಿ ಮೇಡಮ್, ಸುವರ್ಣ ರಾಜ್ಕುಮಾರ್, ಭಾರತಿ, ಸುವರ್ಣ ರಾಜಾಪುರ್, ಸುನಂದ ಮ್ಯಾಡ್ಗಿ, ಪದ್ಮಾ ಅಳ್ಳಿಕಟ್ಟಿ, ನಿರ್ಮಲಾ ಕುಣಿಕೇರಿ, ಚಂದ್ರಕಾಂತ್ ಇಂಗಳಗಿ ಹಾಗೂ ಪ್ರಕಾಶ್ ಇಂಗಳಗಿ ಸೇರಿದಂತೆ ಇನ್ನಿತರರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 24 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಾಮಿಲ್ನಲ್ಲಿ ಕೆಲಸ ಮಾಡ್ತಿದ್ದಾಗ ಕೈ ಕಟ್ ತುಂಡಾಗಿದ್ದ ಕೈಮರು ಜೋಡಣೆ ಮಾಡಿದ ಆಕ್ಸಾನ್ ಆಸ್ಪತ್ರೆಯ ವೈದ್ಯರು ಡಾಕ್ಟರ್ ಸಂತೋಷ್ ಶೆಟ್ಟಿ, ಡಾಕ್ಟರ್ ರಮೇಶ್ ಬಿರಾದರ್ ನೇತೃತ್ವದ ವೈದ್ಯರ ಸಾಧನೆಗೆ ಎಲ್ಲೆಡೆ ಮೆಚ್ಚುಗೆ. ಗ್ರಾಮ ವಿದ್ಯುತ್ ಪ್ರತಿನಿಧಿಗಳನ್ನ ಖಾಯಂಗೊಳಿಸಿ ಶ್ರಮಜೀವಿಗಳ ವೇದಿಕೆ ನೇತೃತ್ವದಲ್ಲಿ ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆ. ನಮ್ಮೂರಲ್ಲಿ ಸರ್ಕಾರಿ ಬಸ್ ನಿಲ್ಲೋದೇ ಇಲ್ಲ ಯಾಕೆ? ಜೈ ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ಕೊಳ್ಳೂರು ಗ್ರಾಮಸ್ಥರ ಪ್ರತಿಭಟನೆ. ಇಲ್ಲಿಗೆ ಇಂದಿನ ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ ಹಾಗೂ ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ
ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಆಸೂಸ್ ಕಂಪನಿಯು ಕಲಬುರಗಿ ನಗರದಲ್ಲಿ ಎಕ್ಸ್ಕ್ಲೂಸಿವ್ ಶೋರೂಮ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಆಸೂಸ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ರಾಕ್ ಗೇಮಿಂಗ್ ಲ್ಯಾಪ್ಟಾಪ್ಸ್, ಟಫ್ ಲ್ಯಾಪ್ಟಾಪ್ಸ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ಯುಪಿಎಸ್, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ SR ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರ್ಗಿ. Contact 9448066586. Just Club, a unique place in Kalburgi. Kalburgi's most exclusive club for you. Enjoy the luxurious spaces. Just Club spread over 7 acres with lush green lawn and natural ambience. Unparalleled service, extensive amenities and amiable atmosphere. Just Club offers a premium lifestyle destination for events, kitty parties, cocktail parties, birthday celebrations, engagement ceremonies, marriage receptions, dealers meet or CME meetings, Board meetings or corporate meetings, anniversaries, festival celebrations and a lot more. Please contact the club office for more details on plans and pricing. Visit Just Club, a new destination for your joyful life. Uppin's Farm near Koranti Hanuman Temple, Nagnalli Road, Kalburgi.